ಎಸ್. ಸೊ ದೇವರ ನಾಮಕ್ಕೆ ಮಹಿಮೆ ಆಗ್ಲಿ. ಸೊ ನಾವು ಈ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನ ನಾವು ಕಲಿತಾ ಇರ್ತಕ್ಕಂಥದ್ದು. ಯಾರ್ದೋ ಸೌಂಡ್ ಕೇಳಿಸ್ತಾ ಇದೆ. ಸೊ ದಯಮಾಡಿ ನೀವು ಮ್ಯೂಟ್ ಮಾಡಿದ್ರೆ ಒಳ್ಳೇದಿದೆ, ಯಾಕಂದ್ರೆ ಇದು ಮೆಸೇಜ್ ರೆಕಾರ್ಡ್ ಆಗ್ತಾ ಇದೆ. ಸೌಂಡ್ ಎಲ್ಲ ಇರುತ್ತೆ. ಸೊ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12 ವಚನಗಳನ್ನು ನಾವು ಕಳೆದ ಸಾರಿ ನಾವು ನೋಡಿದ್ವಿ. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು 13ನೇ ವಚನದಿಂದ. 13 ಮತ್ತು 14ನೇ ವಚನಗಳನ್ನ ನಾವು ನೋಡೋದೇ ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ, ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿದೆ ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ಇಲ್ಲಿ ಹೇಳ್ತಾ ಇರ್ತಾನೆ. ಈ ವಚನಗಳಲ್ಲಿ ಅದು ಏನಂತ ಹೇಳಿದ್ರೆ 13 ಮತ್ತು 14ನೇ ವಚನಗಳಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕಂಥ ವಿಷಯ ಯಾವುದು ಅಂತ ಕೇಳಿದ್ರೆ, ನಾವು ಆಡ್ತಕ್ಕಂಥ ಮಾತಿಗೆ ಸಂಬಂಧಪಟ್ಟ ನಾವು ಪ್ರತಿ ದಿವಸ ಮಾತಾಡ್ತಾ ಇರ್ತೀವಲ್ವಾ. ಸೊ ನಮ್ಮ ಮಾತುಗಳು ಯಾವ ತರ ಇದೆ ಎಂಬತಕ್ಕಂಥದ್ದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಅಪೊಸ್ತಲನಾದಂತ ಪೌಲನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸೊ ನಮ್ಮ ಒಂದು ಮಾತುಗಳು ಯಾವ ರೀತಿ ಇದೆ, ಯಾವ ಸ್ಥಿತಿಯಲ್ಲಿದೆ, ದೇವರು ಅದನ್ನ ಯಾವ ರೀತಿ ನೋಡ್ತಾ ಇದ್ದಾನೆ ಎಂಬತಕ್ಕಂಥದ್ದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕಂಥ. ಅಥವಾ ನಮ್ಮ ಮಾತುಗಳು, ನಾವು ಪ್ರತಿ ದಿವಸ ಆಡ್ತಿರಲ್ಲ ಮಾತುಗಳು, ನಮ್ಮ ಮಾತುಗಳು ನಮ್ಮ ಆತ್ಮೀಕ ಜೀವನ ಯಾವ ರೀತಿ ಇದೆ ಎಂಬತಕ್ಕಂಥದ್ದನ್ನ ತಿಳಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಪ್ರತಿ ದಿವಸ ಆಡುವಂತ ಮಾತುಗಳು ನಮ್ಮ ಆತ್ಮೀಕ ಸ್ಥಿತಿ, ಆತ್ಮೀಕ ಜೀವನದ ಸ್ಥಿತಿ ಅವಸ್ಥೆ ಯಾವ ರೀತಿಯಲ್ಲಿದೆ, ಅದು ಒಳ್ಳೇದಾಗಿದೆಯಾ ಕೆಟ್ಟದಾಗಿದೆಯಾ, ಆರೋಗ್ಯಕರವಾಗಿದೆಯಾ ಅಥವಾ ಅನಾರೋಗ್ಯಕರವಾಗಿದೆಯಾ ಎಂಬತಕ್ಕಂಥ ಸೂಚಿಸುತ್ತೆ. ನೋಡ್ರಿ, ನಮ್ಮ ಮಾತುಗಳು, ನಮ್ಮ ಬಾಯಿಂದ ಬರ್ತಕ್ಕಂಥ ಮಾತುಗಳು ನಾವು ಯಾರು ಎಂಬತಕ್ಕಂಥದ್ದು, ನಮ್ಮ ಸ್ಥಿತಿ, ನಮ್ಮ ಒಂದು ಸ್ಟ್ಯಾಂಡರ್ಡ್ ಎಂಥದ್ದು ಎಂಬತಕ್ಕಂಥ, ನಾವು ದೇವರ ಭಕ್ತರ, ನಾವು ಆತ್ಮೀಕ ಮನುಷ್ಯರ ಅಥವಾ ಪಾಪಿಗಳ, ಲೋಕದ ಪ್ರಕಾರವಾಗಿ ಜೀವಿಸುವವರ ಎಂಬತಕ್ಕಂಥದ್ದನ್ನ ಸೂಚಿಸ್ತದೆ. ಆದ್ರೆ ನೀವು ಈ ವಾಕ್ಯವನ್ನ ಗಮನಿಸೋದೇ ಆದ್ರೆ ಅಪೊಸ್ತಲನಾದಂತ ಪೌಲನು 4 ವಿಶೇಷವಾದಂತ ಪ್ರಮುಖವಾದಂತ ಪದಗಳನ್ನ ಅಪೊಸ್ತಲನಾದಂತ ಪೌಲನು ಇಲ್ಲಿ ಉಪಯೋಗಿಸ್ತಾ ಇರ್ತಕ್ಕಂಥ ನಾವು ನೋಡ್ಬೋದು. ಯಾವ್ದಪ್ಪ 4 ಪದಗಳು ಅಂತ ಹೇಳಿದ್ರೆ, ಮೊದಲನೇದು ಗಂಟಲು ಅಂದ್ರೆ ಥ್ರೋಟ್, ನಾಲಿಗೆ ನಮ್ಮ ಒಂದು ಟಂಗ್, ತುಟಿ ನಮ್ಮ ಒಂದು ಲಿಪ್ಸ್, ಬಾಯಿ ನಮ್ಮ ಒಂದು ಮೌತ್. ಗಂಟಲು, ನಾಲಿಗೆ, ತುಟಿ ಮತ್ತೆ ಬಾಯಿ, ಈ 4 ವಿಷಯಗಳ ಬಗ್ಗೆ ಅಲ್ಲಿ ಅಪೊಸ್ತಲನಾದಂತ ಪೌಲನು ಮಾತಾಡ್ತಾರೆ. ನಾವು ಮಾತಾಡ್ಬೇಕಾದ್ರೆ, ಯಾವುದೇ ಮಾತನ್ನ ನಾವು ಆಡ್ಬೇಕಾದ್ರೂ ಗಂಟಲು, ನಾಲಿಗೆ, ತುಟಿ, ಬಾಯಿ ಇವು ಬಹಳ ಮುಖ್ಯ. ಇದು ಇಲ್ಲದೆ ನಾವು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇಲ್ಲಿ ಒಂದೊಂದಾಗಿ ನಾವು ನೋಡೋದೇ ಆದ್ರೆ ಅಪೊಸ್ತಲನಾದಂತ ಪೌಲನು ಹೇಳೋದು ಏನಪ್ಪಾ ಅಂತ ಹೇಳಿ, ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ ಎಂಬುದಾಗಿ. ನೋಡ್ರಿ, ಗಂಟಲು ಶಬ್ದ ಬರ್ತಕ್ಕಂಥದ್ದೇ, ಶಬ್ದಗಳನ್ನ ಉಚ್ಚರಿಸ್ತಕ್ಕಂಥದ್ದೇ ಗಂಟಲು. ಆದ್ರೆ ಗಂಟಲು ಯಾವ ತರ ಇದೆ ಅಂತ ಹೇಳಿದ್ರೆ ತೆರೆದಿರುವ ಸಮಾಧಿಯಾಗಿದೆ ಅಂತ. ಅವಾಗ ತೆರೆದಿರುವಂತ ಸಮಾಧಿಗೂ ಮುಚ್ಚಿರುವಂತ ಸಮಾಧಿಗೂ ವ್ಯತ್ಯಾಸ ಇದೆ. ನಾವೆಲ್ಲರೂ ಕೂಡ ಸಮಾಧಿಗಳನ್ನ ನೋಡಿರ್ತಕ್ಕಂಥ. ಸೊ ತೆರೆದಿರ್ತಕ್ಕಂಥ ಸಮಾಧಿಗೂ ಮುಚ್ಚಿರ್ತಕ್ಕಂಥ ಸಮಾಧಿಗೂ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿ,
ತೆರೆದಿರ್ತಕ್ಕಂತ ಸಮಾಧಿ ದುರ್ವಾಸನೆಯಿಂದ ತುಂಬಿರ್ತೈತೆ, ಗಲೀಜಿಂದ ತುಂಬಿರ್ತೈತೆ, ಅಸಹ್ಯವಾದ ವಸ್ತುಗಳಿಂದ ತುಂಬಿರ್ತೈತೆ. ಮುಚ್ಚಿರುವಂತ ಸಮಾಧಿ ಬಹಳ ಸುಂದರವಾಗಿ ಚೆನ್ನಾಗಿ ಕಾಣಿಸ್ತಿದೆ, ಯಾರಿಗೂ ಅಷ್ಟೇನು ಡಿಸ್ಟರ್ಬ್ ಮಾಡ. ಆದ್ರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕೆಲವರ ಗಂಟಲು ಅಥವಾ ಕೆಲವು ವ್ಯಕ್ತಿಗಳ ಗಂಟಲಿನಿಂದ ಬರ್ತಕ್ಕಂಥ ಶಬ್ದ ಅಥವಾ ಮಾತುಗಳಿದೆಯಲ್ಲ, ಅದು ತೆರೆದಿರುವ ಸಮಾಧಿ ಅಂತ ಇರುತ್ತಂತೆ. ಅಂದ್ರೆ ಆ ಮಾತುಗಳನ್ನ ಕೇಳಿಸ್ಕೊಳ್ಬೇಕಂದ್ರೇನೆ ಭಯಂಕರ ಅಸಹ್ಯ. ಸೊ ಗಲೀಜಾಗಿರ್ತಕ್ಕಂಥ ಮಾತುಗಳು, ಆ ಮಾತುಗಳನ್ನ ನಾವು ಕೇಳಿಸ್ಕೊಂಡ್ರೇನೆ ಹತ್ರ ನಿಲ್ಲೋದಕ್ಕೂ ಕೂಡ ನಾವು ಇಷ್ಟಪಡೋದಿಲ್ಲ. ಅಯ್ಯೋ ಇದು ಕಿವಿಗಳನ್ನ ಮುಚ್ಕೊಂಡು ನಾವು ಓಡೋಗ್ಬಿಡ್ತೇವೆ. ಸೊ ಆ ರೀತಿಯಾಗಿ ಮಾತುಗಳನ್ನ ಆಡುವಂತ, ಶಬ್ದಗಳನ್ನ ಉಚ್ಚರಿಸುವಂತ ಗಂಟಲಿಗೆ ಹೇಳ್ತಾ ಇರ್ತಕ್ಕಂಥ ಕೆಲವರ ಗಂಟಲು ತೆರೆದಿರುವಂತ ಸಮಾಧಿಯಾಗಿದೆ. ಅದು ನಿಜ. ಕೆಲವರು ಮಾತಾಡೋದೇ ಆದ್ರೆ ನಾವು ಅದನ್ನ ಕೇಳಿಸ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ, ಹತ್ರ ನಿಲ್ಲೋದಕ್ಕೂ ಇಷ್ಟಪಡೋದಿಲ್ಲ, ನಾವು ಜಾಗ ಖಾಲಿ ಮಾಡ್ಬಿಡ್ತೀವಿ. ಯಾಕೆಂತ ಹೇಳಿದ್ರೆ ಅದು ಬಹಳ ಗಲೀಜು, ವಲಸ್ಸು, ಅಸಮಾಧಾನವನ್ನ ಹುಟ್ಟಿಸ್ತಕ್ಕಂಥ ಆಗಿರೋದ್ರಿಂದ ನಾವು ಆ ರೀತಿ. ಎರಡನೇದಾಗಿ ಅಲ್ಲಿ ನಾವು ನೋಡೋದು ಏನಪ್ಪಾ ಅಂತ ಹೇಳೋದು, ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನ ಹಾಡ್ತಾರ. ಇವತ್ತು ವಂಚನೆಯ ಮಾತುಗಳನ್ನು, ಮೋಸದ ಮಾತುಗಳನ್ನು ಆಡುವವರು ಸಂಖ್ಯೆ ಬಹಳ ಹೆಚ್ಚಾಗ್ತಾ ಇರ್ತಾರೆ. ಯಾಕೆ ವಂಚನೆಯ ಮಾತುಗಳನ್ನ ಆಡ್ತಾರೆ ಅಂತ ಹೇಳಿ, ಬೇರೆಯವರನ್ನ ದಾರಿ ತಪ್ಪಿಸೋದಕ್ಕೆ, ಬೇರೆಯವರನ್ನ ಮೋಸ ಮಾಡೋದಕ್ಕೆ ಈ ವಂಚನೆಯ ಮಾತುಗಳನ್ನ ಹಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೇನೋ ಒಂದು ಕಾರ್ಯ ಸಾಧಿಸ್ಕೊಳ್ಬೇಕು, ಆ ಕಾರ್ಯವನ್ನ ಸಾಧಿಸ್ಕೊಳ್ಳೋದಕ್ಕೋಸ್ಕರ ಈ ವಂಚನೆಯ, ಈ ಮೋಸದ, ಸತ್ಯವಲ್ಲದ ಮಾತುಗಳನ್ನ ಅವರು ಆಡ್ತಾರೆ. ಅವರ ವಂಚನೆಯ ಮಾತುಗಳು ಯಾವಾಗ್ಲೂ ಕೂಡ ಸವಿಯಾದಂತ, ರುಚಿಯಾದಂತ ಮಾತುಗಳಾಗಿರ್ತವೆ. ಯಾಕೆಂದ್ರೆ ಸತ್ಯ ಕೇಳೋದಕ್ಕೆ ಕಠಿಣವಾಗಿರುತ್ತೆ. ಆದ್ರೆ ಈ ಸುಳ್ಳು ಮಾತುಗಳು, ಈ ಮೋಸದ ಮಾತುಗಳು, ಈ ವಂಚನೆಯ ಮಾತುಗಳು ಯಾವಾಗ್ಲೂ ಕೇಳೋದಕ್ಕೆ ಸವಿಯಾಗಿರ್ತೈತೆ, ರುಚಿಯಾಗಿರ್ತೈತೆ. ಅದಕ್ಕೆ ಜನರು ಸತ್ಯಕ್ಕಿಂತ ಹೆಚ್ಚಾಗಿ ಮೋಸದ ಮಾತುಗಳಿಗೆ, ವಂಚನೆಯ ಮಾತುಗಳಿಗೆ ಬೇಗನೆ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಅವ್ರು ಹೆಚ್ಚು ಅಟ್ರಾಕ್ಟ್ ಆಗ್ತಾರೆ, ಹೆಚ್ಚೆಚ್ಚಾಗಿ ಮೋಸವು. ಸೊ ಅದಕ್ಕೆ ಕೆಲವರು ಏನು ಅಂತ ಹೇಳಿದ್ರೆ, ತಮ್ಮ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನ ಆಡಿ ಬೇರೆಯವರನ್ನ ದಾರಿ ತಪ್ಪಿಸೋದಕ್ಕೂ, ಬೇರೆಯವರಿಗೆ ಮೋಸ ಮಾಡೋದು, ಅವರು ಬೇರೆಯವರನ್ನ ಕೆಳಗಡೆ ಹಾಕಿ ತುಳಿಯೋದಕ್ಕೂ, ತಮ್ಮನ್ನ ತಾವು ಹೆಚ್ಚಿಸಿಕೊಳ್ಳೋದಕ್ಕೂ, ತಮ್ಮ ಬಗ್ಗೆ ಏನಾದ್ರೂ ಒಂದು ಬಿಲ್ಡಪ್ ಕೊಡ್ಬೇಕಾದ್ರೆ ಕೆಲವರು ಮಾತುಗಳನ್ನ ಆಡ್ತಾರೆ. ಅಂತ ಮಾತುಗಳನ್ನ ಆಡೋದಕ್ಕೆ ಅವರು ಉಪಯೋಗಿಸ್ತಾರೆ. ಸೊ ವಂಚನೆಯ ಮಾತುಗಳು ಅಂತ ಹೇಳಿದ್ರೆ ಸುಳ್ಳು ಪಳ್ಳು ಹೇಳ್ತಕ್ಕಂಥದ್ದು, ಕಟ್ಟು ಕಥೆಗಳನ್ನ ಹೇಳ್ತಕ್ಕಂಥದ್ದು. ಸೊ ಇದ್ರ ಮೂಲಕವಾಗಿ ಜನರನ್ನ ವಂಚಿಸ್ತಕ್ಕಂಥ. ಸೊ ಇದು ಅನ್ಯ ಜನರಲ್ಲೂ ನಡೀತೈತೆ. ಕ್ರೈಸ್ತರೆಂಬುದಾಗಿ ಹೇಳ್ಕೊಳ್ತಕ್ಕಂಥವರು ಕೂಡ ಈ ರೀತಿಯಾಗಿ ಮಾತನಾಡುವವರು ಇದ್ದಾರೆ. ಆದ್ರೆ ಇನ್ನೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಬೈಬಲ್ ನಲ್ಲಿ ಹೇಳೋದು, ಅನೇಕ ದುರುಪದೇಶಕರು ದೇವರ ಹೆಸರನ್ನ ಎತ್ಕೊಂಡು ಬಂದು ಅನೇಕ ದುರುಪದೇಶಗಳನ್ನ ಹೇಳುವಂತವರು ಕೂಡ ತಮ್ಮ ವಂಚನೆಯ ಮಾತುಗಳಿಂದ ವಿಶ್ವಾಸಿಗಳನ್ನ, ದೇವರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವರನ್ನು ಸತ್ಯ ಮಾರ್ಗದಿಂದ ಅಗಲಿಸ್ತಾರೆ ಎಂಬುದಾಗಿ ಬೈಬಲ್ ಹೇಳುತ್ತೆ. ಸೊ ನೋಡ್ರಿ, ಕೆಲವು ಮಾತುಗಳು, ಕೆಲವು ಶಬ್ದಗಳು, ಬಾಯಿಂದ ಹೊರತಕ್ಕಂಥ ಮಾತುಗಳು ತೆರೆದಿರ್ತಕ್ಕಂಥ ಸಮಾಧಿ ಆಗಿದ್ರೆ, ಕೆಲವು ಮಾತುಗಳು ವಂಚನೆಯ ಮಾತುಗಳಾಗಿರುತ್ತೆ ಎಂಬುದಾಗಿ
ಅಪೊಸ್ತಲನಾದಂತ. ಮತ್ತೆ ಮುಂದುವರೆದು ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ ಎಂಬುದಾಗಿ ಹೇಳ್ತಾರೆ. ತುಟಿಗಳ ಮುಂದೆ ಹಾವಿನ ವಿಷ ಇದೆ ಅಲ್ಲ, ತುಟಿಗಳ ಮುಂದೆ ಹಾವಿನ ವಿಷ ಇರೋದೇ ಆದ್ರೆ ಅದೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಆತನ ತುಟಿಗಳ ಮುಂದೆ ಹಾವಿನ ವಿಷ ಇರೋದ್ರಿಂದ ಅವನೇನಾದ್ರೂ ಮಾತಾಡಿದ್ರೆ ಆ ವಿಷ ನಮ್ಮ ಮೇಲೆ ಬರುತ್ತೆ, ಬೀಳುತ್ತೆ, ಅದು ನಮ್ಗೆ ಇಫೆಕ್ಟ್ ಆಗುತ್ತೆ ಅಂತ ಹೇಳಿ ಯಾರು ಅಂತ ವ್ಯಕ್ತಿಗಳ ಹತ್ರ ಹೋಗಲ್ಲ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ವಿಷ ಇರ್ತಕ್ಕಂಥದ್ದು ತುಟಿಗಳ ಮುಂದೆ ಅಲ್ಲ, ವಿಷ ಇರ್ತಕ್ಕಂಥದ್ದು ತುಟಿಗಳ ಹಿಂದೆ. ಆದ್ರಿಂದ ವಿಷ ಇದೆ, ಅದು ನನಗೆ ಡ್ಯಾಮೇಜ್ ಮಾಡುತ್ತೆ, ನನ್ನನ್ನ ನಾಶಪಡಿಸ್ತೈತೆ ಅಂತ ಹೇಳಿ ಅನೇಕರಿಗೆ ಗೊತ್ತಿರೋದು. ಸೊ ಇಲ್ಲಿ ತುಟಿಗಳ ಹಿಂದೆ ಹಾವಿನ ವಿಷ ಇಟ್ಕೊಂಡು ಕೆಲವರು ಮಾತಾಡ್ತಾರೆ. ಆಕ್ಚುಲಿ ವಿಷ ಏನ್ ಮಾಡುತ್ತೆ? ವಿಷದ ಒಂದು ಪರಿಣಾಮ ಏನು, ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ, ಒಂದು ವೇಳೆ ಒಂದು ಡ್ರಾಪೋ 2 ಡ್ರಾಪೋ ವಿಷ ನಮ್ಮ ದೇಹವನ್ನ ಸೇರೋದೇ ಆದ್ರೆ ಫಸ್ಟ್ ಅದು ನಮ್ಮ ದೇಹದ ಅನೇಕ ಭಾಗಗಳಲ್ಲಿ ನೋವನ್ನ ಉಂಟು ಮಾಡ್ತೈತೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಆ ವಿಷ ನಮ್ಮ ಶರೀರದ ಕೆಲವು ಭಾಗಗಳನ್ನ ಡ್ಯಾಮೇಜ್ ಮಾಡುತ್ತೆ. ಮತ್ತೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಮೂರನೇದಾಗಿ ವಿಷ ಮನುಷ್ಯನ ಜೀವನವನ್ನೇ ನಾಶ ಮಾಡುತ್ತೆ. ಅದು ವಿಷದ ಕೆಲಸ. ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕೆಲವರ ತುಟಿಗಳ ಹಿಂದೆ ಹಾವಿನ ವಿಷ ಇರೋದ್ರಿಂದ ಅವರು ತಮ್ಮ ತುಟಿಗಳ ಮೂಲಕ ಮಾತನಾಡುವಂತ ಪ್ರತಿಯೊಂದು ಮಾತಿನಲ್ಲೂ ಈ ವಿಷವನ್ನ ಕಕ್ತಾರಂತೆ. ಅದಕ್ಕೆ ಈ ವಿಷವನ್ನ ಕಕ್ಕಿ ಕಕ್ಕಿ ಮಾತಾಡ್ತಕ್ಕಂಥವರ ಮಾತುಗಳನ್ನ ನೀವೇನಾದ್ರೂ ಕೇಳಿದಿರಿ? ಕೆಲವರು ತುಂಬಾ ಚೆನ್ನಾಗಿ ನೈಸ್ ಆಗಿ ಇನ್ನೊಬ್ಬರಿಗೆ ಹರ್ಟ್ ಮಾಡ್ತಕ್ಕಂಥ, ಇನ್ನೊಬ್ಬರಿಗೆ ನೋವನ್ನ ಉಂಟು ಮಾಡ್ತಕ್ಕಂಥ, ಇನ್ನೊಬ್ಬರಿಗೆ ಅವಮಾನವನ್ನ ಉಂಟು ಮಾಡ್ತಕ್ಕಂಥ ಮಾತುಗಳನ್ನ ಬಹಳ ಚೆನ್ನಾಗಿ ಆಡ್ತಾರೆ. ಸೊ ಅವ್ರು ನೈಸ್ ಆಗಿ ಆಡ್ತಕ್ಕಂಥದ್ದು. ಆದ್ರೆ ಆ ಮಾತುಗಳನ್ನ ಕೇಳಿಸ್ಕೊಳ್ಳುವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ, ಇವ್ರು ನಮ್ಗೆ ನೋವನ್ನ ಉಂಟು ಮಾಡ್ತಾ ಇದ್ದಾರೆ, ಇವರು ನಮಗೆ ಅವಮಾನವನ್ನ ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದು ನಮಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇನ್ನು ಕೆಲವರು ಏನು ಅಂತ ಹೇಳಿದ್ರೆ, ಕೆಲವು ವ್ಯಕ್ತಿಗಳು ಹಾಡ್ತಕ್ಕಂಥ ಮಾತುಗಳನ್ನ ನಾವು ಕೇಳಿಸ್ಕೊಳ್ಳೋದೇ ಆದ್ರೆ ಇನ್ನ ಜೀವಿಸೋದೇ ಬೇಡಪ್ಪ, ಸತ್ತೋಗ್ಬಿಟ್ರೆ ಸಾಕು ಅಂತ ಹೇಳಿ ಅನೇಕರು ತುಂಬಾ ನೋವು ತಿಂತಾರೆ. ನೀವು ನ್ಯೂಸ್ಗಳಲ್ಲಿ, ಪತ್ರಗಳಲ್ಲಿ ನೀವು ನೋಡಿರ್ಬಹುದು, ಅನೇಕರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರು ಅಷ್ಟು ಕಠಿಣವಾದಂತ ಮಾತುಗಳನ್ನ ಕೇಳಿ ಆ ಮಾತುಗಳ ಸೀರಿಯಸ್ನೆಸ್ ಅನ್ನ ಅವ್ರು ಅರ್ಥ ಮಾಡ್ಕೊಂಡು ಇನ್ನ ಜೀವಿಸಬಾರ್ದು ಅಂತ ಹೇಳಿ ಕೆಲವರು ಆತ್ಮಹತ್ಯೆಯನ್ನ ಮಾಡ್ತಾರೆ. ನೋಡ್ರಿ, ಒಬ್ಬ ವ್ಯಕ್ತಿಯ ಮಾತು ಇನ್ನೊಬ್ಬ ವ್ಯಕ್ತಿಯನ್ನ ಯಾವ ರೀತಿ ನಾಶ ಮಾಡುತ್ತೆ ಅಂತ ಹೇಳಿ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಡ್ಯಾಮೇಜ್ ಮಾಡ್ತಕ್ಕಂಥ, ಅವರ ಹೆಸರನ್ನ ಹಾಳು ಮಾಡ್ತಕ್ಕಂಥ, ಅವರ ವೃತ್ತಿಯನ್ನ ಹಾಳು ಮಾಡ್ತಕ್ಕಂಥ, ಅವರ ಒಂದು ಸಕ್ಸಸ್ ಅನ್ನ, ಅವರ ಒಂದು ಉನ್ನತಿಯನ್ನ ಹಾಳು ಮಾಡೋದಕ್ಕಾಗಿ ವಿಷಪೂರಿತವಾದಂತ ಮಾತುಗಳನ್ನ ಬಳಸ್ತಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇರ್ತಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷ ಇದೆ ಎಂಬುದಾಗಿ. ಸೊ ಕೆಲವರ ಮಾತುಗಳು ಯಾವ ತರ ಇದೆ ಅಂತ ಹೇಳಿದ್ರೆ, ತೆರೆದಿರ್ತಕ್ಕಂಥ ಸಮಾಧಿಯ ರೀತಿನಲ್ಲಿ. ಕೆಲವರ ಮಾತುಗಳು ಯಾವ ತರ ಇದೆ ಅಂತ ಹೇಳಿದ್ರೆ, ಒಳ್ಳೆ ರೀತಿನಲ್ಲಿನೇ ಸೂಪರ್ ಆಗಿ ವಂಚನೆ ಮಾತುಗಳನ್ನ ಮಾತಾಡ್ತಾರೆ. ಕೆಲವರ ಮಾತುಗಳು ಯಾವ ತರ ಇದೆ ಅಂತ ಹೇಳಿದ್ರೆ, ಹಾವಿನ ವಿಷದಿಂದ ತುಂಬಿರ್ತಕ್ಕಂಥ, ಹಾವು ಕಚ್ಚಿದ್ರೆ ಸತ್ತೋಗ್ತಾರೆ, ಇವ್ರು ಮಾತಾಡಿದ್ರು ಕೂಡ ಪ್ರಾಣ ಕಳ್ಕೊಳ್ಬೇಕು, ಆ ತರ ಡ್ಯಾಮೇಜ್ ಮಾಡಾಕ್ ಬಿಡ್ತಾರೆ. ಮತ್ತೆ 4ನೇ ಕ್ಯಾಟಗರಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿದೆ ಎಂಬುದು. ನೀವು ಗಮನಿಸಿರ್ಬೋದು, ಕೆಲವರು ಏನಾದ್ರೂ ಕೋಪ ಮಾಡ್ಕೊಂಡ್ರೆ
ಕೋಪದ ಸಮಯದಲ್ಲಿ ಅವ್ರೇನಾದ್ರು ಬಾಯ್ ಬಿಟ್ರೆ ಬರೀ ಶಾಪಗಳೇ ಬರ್ತೈತೆ. ಏನೇನೋ ಶಾಪಗಳಾಗ್ತಾರೆ, ವ್ಯಕ್ತಿಗಳ ಮೇಲೆ ಶಾಪಗಳಾಗ್ತಾರೆ, ಅವ್ರ ಮಕ್ಕಳ ಮೇಲೆ ಶಾಪಗಳಾಗ್ತಾರೆ, ಮನೆ ಮೇಲೆ ಶಾಪಗಳಾಗ್ತಾರೆ, ಕೆಲಸದ ಮೇಲೆ ಶಾಪ ಆಗ್ತಾರೆ, ಏನೇನೋ ಶಾಪ. ಸೊ ಕೆಲವರು ತುಂಬಾ ಕೋಪದ ಅಥವಾ ಕ್ರೋಧದ ಮಾತುಗಳನ್ನ ಆ ಕೋಪದ ಕ್ರೋಧದ ಮಾತುಗಳನ್ನ ಆಡುವಾಗ ಸೊ ಇರ್ತಕ್ಕಂಥ ಸಮಾಧಾನದ ವಾತಾವರಣನೇ ನಷ್ಟ ಆಗ್ಬಿಡುತ್ತೆ. ಅವರು ಸಮಾಧಾನವಾಗಿ ಮಾತಾಡೋದಕ್ಕೆ ಆಸೆನೇ ಪಡೋದು. ಸೊ ಈ ರೀತಿಯಾಗಿ ಮಾತುಗಳನ್ನ ಆಡುವಂತವರು ಅವರ ಮಾತುಗಳ ಮೂಲಕ ಸಮಾಜದಲ್ಲಿ ಮನುಷ್ಯರ ಮಧ್ಯದಲ್ಲಿ ಇಂಥ ಪರಿಣಾಮಗಳನ್ನ ಉಂಟು ಮಾಡುವಂತ ವ್ಯಕ್ತಿಗಳಿದ್ದಾರೆ ಎಂದು ಅಪೊಸ್ತಲನಾದಂತ ಹೇಳ್ತಾರೆ. ಇವುಗಳ ಮೂಲಕ ನಾವು ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ಏನು ಅಂತ ಹೇಳಿ, ಮನುಷ್ಯನ ಮಾತುಗಳಲ್ಲಿ ಎಷ್ಟು ಮಾತ್ರ ಭ್ರಷ್ಟತನ, ಎಷ್ಟು ಮಾತ್ರ ಭ್ರಷ್ಟಾಚಾರ ಇದೆ ಎಂದು, ಅಥವಾ ಈ ಮಾತುಗಳ ಮೂಲಕ ಮನುಷ್ಯನ ಭ್ರಷ್ಟಾಚಾರದ ಸ್ವಭಾವವನ್ನ ನಾವು ಅರ್ಥ ಮಾಡ್ಬೇಕು. ಸೊ ಅದಕ್ಕೆ ಜನರಿಗೆ ನೋವನ್ನ ಉಂಟು ಮಾಡಲು ಮಾತನಾಡ್ತಕ್ಕಂಥದ್ದು, ನಮ್ಮನ್ನ ನಾವು ಹೆಚ್ಚಿಸಿಕೊಳ್ಳಲು ಮಾತನಾಡ್ತಕ್ಕಂಥ, ಬೇರೆಯವರ ಬಗ್ಗೆ ತಪ್ಪಭಿಪ್ರಾಯಗಳನ್ನ ಉಂಟು ಮಾಡುವ ಮಾತನಾಡ್ತಕ್ಕಂಥ, ಬೇರೆಯವರ ಬಗ್ಗೆ ಕೆಟ್ಟದ್ದನ್ನ ಹೇಳೋದಕ್ಕಾಗಿ ನಾವು ಮಾತಾಡ್ತಕ್ಕಂಥ, ಬೇರೆಯವರನ್ನ ವಂಚಿಸುವುದಕ್ಕಾಗಿ ನಾವು ಮಾತಾಡ್ತಕ್ಕಂಥ, ಇವೆಲ್ಲವೂ ಕೂಡ ಸೊ ದೇವರ ದೃಷ್ಟಿನಲ್ಲಿ ಬಹಳ ಹೀನವಾಗಿದೆ ಎಂಬುದು ಅಪೊಸ್ತಲನಾದಂತ ಪೌಲನು ಹೇಳಿ. ಅದಕ್ಕೆ ಮಾತುಗಳನ್ನ, ಮನುಷ್ಯರ ಮಾತುಗಳನ್ನ ಯಾವುದಕ್ಕೆಲ್ಲ ಹೋಲಿಸಿದಾರೆ ನೋಡಿ, ಹಾವಿನ ವಿಷಕ್ಕೆ ಹೋಲಿಸಿರ್ತಾರೆ. ಶಾಪ, ಕ್ರೋಧ, ವಂಚನೆ, ತೆರೆದಿರ್ತಕ್ಕಂಥ ಸಮಾಧಿ, ಇವುಗಳಿಗೆ ಹೋಲಿಸಿ ಅಪೊಸ್ತಲನಾದಂತ ಪೌಲನು ಇಲ್ಲಿ ಎಚ್ಚರಿಸ್ತಾ ಇರ್ತಾರೆ. ಆದ್ರೆ ಒಂದು ವಿಷಯ ಏನಪ್ಪಾ ಅಂತ ಹೇಳಿ, ನಾವ್ ಯಾವ ತರ ಬೇಕಿದ್ರು ಮಾತಾಡಬಹುದು, ಆದ್ರೆ ದೇವರು ನಮ್ಮ ಮಾತುಗಳನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಮನುಷ್ಯರು ಮಾತುಗಳನ್ನ ಸರಿಯಾಗಿ ಸೀರಿಯಸ್ ಆಗಿ ತಗೊಳ್ಳಲ್ಲ. ಇವತ್ತೊಂದು ಹೇಳ್ತಾರೆ, ನಾಳೆ ಒಂದ್ ಹೇಳ್ತಾರೆ. ಇವತ್ತು ಒಳ್ಳೇದು ಹೇಳ್ತಾರೆ, ನಾಳೆ ಕೆಟ್ಟದ್ದು ಹೇಳ್ತಾರೆ. ಇವತ್ತು ಪ್ರೀತಿಯಿಂದ ಮಾತಾಡ್ತಾರೆ, ನಾಳೆ ದ್ವೇಷ ಮಾಡ್ತಾರೆ. ಸೊ ಆದ್ರೆ ಅವರು ತಮ್ಮ ಮಾತುಗಳ ಬಗ್ಗೆ ಸೀರಿಯಸ್ ಅಲ್ಲದೆ ಹೋದ್ರು, ದೇವರು ನಮ್ಮ ಮಾತುಗಳನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಯಾಕೆಂದ್ರೆ ಮನುಷ್ಯರಾದಂತ ನಾವು ಹೆಚ್ಚು ಪಾಪಗಳನ್ನ ಮಾಡುವಂಥದ್ದು ಮಾತಿನ ಮೂಲಕವೇ. ನಮ್ಮ ಹೆಚ್ಚು ಪಾಪಗಳು ಪ್ರಕಟವಾಗ್ತಕ್ಕಂಥದ್ದು ನಮ್ಮ ಮಾತುಗಳ ಮೂಲಕವೇ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಏನ್ ಹೇಳಿದ್ದಾರೆ ಅಂತ ಹೇಳಿ, ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ, ಮತ್ತಾಯ 12:37 ಹೇಳ್ತಾರೆ, ಇದಲ್ಲದೆ ನಾನು ನಿಮಗೆ ಹೇಳುವುದೇನು, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ಎಂಬುದಾಗಿ. ನೋಡ್ರಿ, ಇದಲ್ಲದೆ ಯೇಸುಸ್ವಾಮಿ ಹೇಳ್ತಾ ಇರ್ತಕ್ಕಂಥದ್ದು, ನಾನು ನಿಮಗೆ ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ, ಮನುಷ್ಯರು ಯಾರೇ ಆಗಿರ್ಬೋದು ಸುಮ್ನೆ ಹಾಡ್ತಕ್ಕಂಥ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ಅಂದ್ರೆ ನಾನು ಯಾಕೆ ಆ ಮಾತನ್ನ ಹೇಳ್ದೆ, ಯಾವ ಉದ್ದೇಶದಿಂದ ಹೇಳ್ದೆ, ಅದೆಲ್ಲದಕ್ಕೂ ಕೂಡ ದೇವರು ನ್ಯಾಯ ತೀರಿಸ್ತಾನೆ. ನಮ್ಮ ಪ್ರತಿಯೊಂದು ಮಾತನ್ನು ಕೂಡ ದೇವರು ಕೇಳ್ತಾ ಇದ್ದಾನೆ. ನಾವು ಆಡ್ತಕ್ಕಂಥ ಪ್ರತಿಯೊಂದು ಮಾತಿಗೂ ದೇವರು ನ್ಯಾಯ ತೀರಿಸ್ತಾನೆ ಎಂಬತಕ್ಕಂಥ ಇಲ್ಲಿ ನಾವು ಗಮನಿಸಬಹುದು. ಅದಕ್ಕೆ ಯೇಸುಸ್ವಾಮಿ ಹೇಳ್ಕೊಟ್ಟಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ, ನಿಮ್ಮ ಮಾತು ಹೌದಾದರೆ ಹೌದಾಗಿರುತ್ತೆ, ಅಲ್ಲವಾದರೆ ಅಲ್ಲ ಎಂದಿರುತ್ತೆ, ಇದಕ್ಕಿಂತ ಹೆಚ್ಚಿನದು ಸೈತಾನನಿಂದ ಬಂದದ್ದು ಎಂದು ಯೇಸುಸ್ವಾಮಿ.
ಸೊ ನಮ್ಮ ಮಾತು ಹೌದಾದ್ರೆ ಹೌದಾಗಿರ್ಬೇಕು, ಅಲ್ಲ ಅಂದ್ರೆ ಅಲ್ಲ ಅಂತ ಇರ್ಬೇಕು. ಬೇರೆಯವರನ್ನ ನಾಶಪಡಿಸೋದಕ್ಕಾಗಿ, ಬೇರೆಯವರಿಗೆ ನೋವನ್ನು ಉಂಟು ಮಾಡೋದಕ್ಕಾಗಿ, ಬೇರೆಯವರನ್ನ ಅವಮಾನ ಪಡಿಸೋದಕ್ಕಾಗಿ, ಬೇರೆಯವರನ್ನ ತಗ್ಗಿಸೋದಕ್ಕಾಗಿ, ಹೀನವಾಗಿ ನೋಡೋದಕ್ಕಾಗಿ, ಮೋಸ ಮಾಡೋದಕ್ಕಾಗಿ, ವಂಚನೆ ಮಾಡೋದಕ್ಕಾಗಿ, ದಾರಿ ತಪ್ಪಿಸೋದಕ್ಕಾಗಿ ಶಾಪದ ಮಾತುಗಳನ್ನ, ಕ್ರೋಧದ ಮಾತುಗಳನ್ನ ಆಡಬಾರದು. ಹೌದಾದ್ರೆ ಹೌದು, ಅಲ್ಲ ಅಂದ್ರೆ ಅಲ್ಲ, ಮುಗಿಸ್ಬಿಡ್ಬೇಕು. ಇದಕ್ಕಿಂತ ಹೆಚ್ಚಿನದು ಸೈತಾನನಿಂದ ಬಂದದ್ದು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳಿ. ಆದ್ರೆ ಇವೆಲ್ಲವೂ ಕೂಡ ಮಾತಿನ ಬಗ್ಗೆ ಹೇಳಿರೋದೇ ಆದ್ರೆ, ಯಾಕೋಬನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಯಾಕೋಬನು ಕೂಡ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಏನು ಅಂತ ಹೇಳಿ, ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನ ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನ ಉರಿಸುತ್ತದೆ ನೋಡಿರಿ. ನಾಲಿಗೆಯೂ ಕಿಚ್ಚೆ ನೋಡ್ರಿ, ನಾಲಿಗೆ ಕೂಡ ಚಿಕ್ಕ ಅಂಗ. ದೇವರು ನಾಲಿಗೆಯನ್ನ ನಮ್ಮ ಶರೀರದಲ್ಲಿ ಒಂದು ಚಿಕ್ಕ ಅಂಗವಾಗಿ ಇಟ್ಟಿರ್ತಕ್ಕಂಥದ್ದು. ನಾಲಿಗೆ ಸೈಜ್ ನಮ್ಮೆಲ್ರಿಗೂ ಕೂಡ ಗೊತ್ತು. ಅದೇ ಇದು ಚಿಕ್ಕ ಅಂಗವಾಗಿದ್ರು ಕೂಡ ದೊಡ್ಡ ದೊಡ್ಡ ಕಾರ್ಯಗಳನ್ನ ಕೊಚ್ಕೊಳ್ಬೇಕಂತ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಕಾರ್ಯಗಳನ್ನೆಲ್ಲ ಅದು ಮಾತಾಡ್ತಿತ್ತು. ಅದಕ್ಕೆ ನಾಲಿಗೆಯನ್ನ ಯಾವುದಕ್ಕೆ ದೇವರ ವಾಕ್ಯ ಹೋಲಿಸುತ್ತೆ ಅಂತ ಹೇಳಿದ್ರೆ ನೋಡ್ರಿ, ಕೊಂಚ ಕಿಚ್ಚು, ಸ್ವಲ್ಪ ಬೆಂಕಿ ದೊಡ್ಡ ಕಾಡನ್ನೇ ನಾಶ ಮಾಡಿಬಿಡುತ್ತ. ಅದೇ ತರನೇ ನಾಲಿಗೆ ಕೂಡ ಕಿಚ್ಚೆ. ಚಿಕ್ಕ ಅಂಗವಾಗಿರ್ತಕ್ಕಂಥ ನಾಲಿಗೆ ಕೂಡ ಕಿಚ್ಚು, ಚಿಕ್ಕ ಅಂಗವಾಗಿರ್ತಕ್ಕಂಥ ನಾಲಿಗೆ ಕೂಡ ಬೆಂಕಿನೇ. ಸೊ ಅದನ್ನ ಬೆಂಕಿ ಒಳ್ಳೇದೇನೆ. ನಾವು ಬೆಂಕಿಯನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದೇ ಆದ್ರೆ ಅದರಿಂದ ಸುಮಾರು ಪ್ರಯೋಜನಗಳಿವೆ. ಆದ್ರೆ ಅದನ್ನ ಸರಿಯಾದ ರೀತಿನಲ್ಲಿ ನಾವು ಉಪಯೋಗಿಸ್ಕೊಳ್ಳದೆ ಹೋದ್ರೆ ದೊಡ್ಡ ದೊಡ್ಡ ನಾಶಗಳನ್ನ, ದೊಡ್ಡ ದೊಡ್ಡ ನಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಅದೇ ರೀತಿ ನಾಲಿಗೆ ಕೂಡ ಕಿಚ್ಚು, ನಾಲಿಗೆ ಕೂಡ ಬೆಂಕಿ. ಅದನ್ನ ಸರಿಯಾದ ರೀತಿನಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ಒಳ್ಳೇದು. ಆ ನಾಲಿಗೆಯನ್ನ ನಾವು ತಪ್ಪಾದ ರೀತಿನಲ್ಲಿ ಉಪಯೋಗಿಸ್ಕೊಳ್ಳೋದೇ ಆದ್ರೆ ಅದು ದೊಡ್ಡ ನಾಶವನ್ನ, ನಷ್ಟವನ್ನ ಉಂಟು ಮಾಡ್ತೈತೆ. ಅದಕ್ಕೆ ಕೆಲವ್ರ ಹತ್ರ ನಾವ್ ಹೇಳ್ತೀವಿ, ಏನು ಅಂತ ಹೇಳಿದ್ರೆ, ತಮಾಷೆಗೂ ಹೇಳ್ಬಹುದು, ಕೆಲವ್ರು ಸೀರಿಯಸ್ ಆಗಿ ಹೇಳ್ತಾರೆ, ನಡಪ್ಪ ಹೋಗಿ ಬೆಂಕಿ ಹಚ್ಬಿಟ್ಟು ಬಂದಿದ್ದಾನೆ ಅಂತ. ಅಂದ್ರೆ ಏನು ಅಂತ ಹೇಳಿದ್ರೆ, ಬೇಡ ಇರ್ತಕ್ಕಂಥ ವಿಷಯಗಳನ್ನೆಲ್ಲ ಬೇರೆಯವ್ರ ಹತ್ರ ಹೋಗಿ ಹೇಳ್ಬಿಟ್ಟು ಬಂದು ಬೆಂಕಿ ಹಚ್ಚಿಸಿದ್ರೆ ಅದು ಉರಿತಾ ಇರುತ್ತೆ. ಸೊ ಅದರಿಂದ ನಾವು ಮಾತನಾಡುವಂತ ರೀತಿ, ಸೊ ನಮ್ಮನ್ನ ನಾವು ಗಮನಿಸ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ನಾವು ಯಾವ ರೀತಿ ಮಾತಾಡ್ತೇವೋ ಅದು ನಾವು ದೇವರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀವಿ, ನಾವು ಎಷ್ಟು ಭಕ್ತಿವಂತರಾಗಿ ಜೀವಿಸ್ತಾ ಇದ್ದೀವಿ, ಎಷ್ಟು ದೇವರಿಗೆ ಭಯಪಟ್ಟು ಜೀವಿಸ್ತಾ ಇದ್ದೀವಿ ಅಂತ ಸೂಚಿಸ್ತದೆ. ಸೊ ದೇವರನ್ನ ಸರಿಯಾಗಿ ತಿಳಿದಿರ್ತಕ್ಕಂಥ ಮನುಷ್ಯನು ತನ್ನ ಮಾತುಗಳಲ್ಲಿ ಸಂಯಮವನ್ನ ಕಾಪಾಡ್ಕೊಳ್ತಾನೆ, ತನ್ನ ಮಾತುಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ಅದೇ ದೇವರನ್ನ ಸರಿಯಾಗಿ ತಿಳಿಯದೆ ಇರ್ತಕ್ಕಂಥ ಮನುಷ್ಯನು ತನ್ನ ನಾಲಿಗೆಯನ್ನ ಹರಿದು ಬಿಟ್ಬಿಡ್ತಾನೆ, ಅದನ್ನ ಹತೋಟಿನಲ್ಲಿ ಇಟ್ಕೊಳ್ಳೋದಿಲ್ಲ. ಸೊ ಅದು ಅನೇಕ ನಾಶ ನಷ್ಟಗಳನ್ನ, ತೊಂದರೆಗಳನ್ನ, ಅಸಮಾಧಾನವನ್ನ, ಆಟ ಸೃಷ್ಟಿ ಮಾಡುವಂತದ್ದಾಗಿದೆ. ಮತ್ತೆ ಇಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ 15ನೇ ವಾಕ್ಯಕ್ಕೆ ಬರೋದೇ ಆದ್ರೆ 15ನೇ ವಾಕ್ಯದಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳುವುದು, ಅವರ ಕಾಲುಗಳು ರಕ್ತವನ್ನ ಸುರಿಸಲು ಆತುರ ಪಡುತ್ತವೆ ಎಂಬುದಾಗಿ. ಯಾರ ಕಾಲುಗಳು ಈ ಮಾತುಗಳನ್ನ ಸರಿಯಾದ ರೀತಿಯಲ್ಲಿ ಆಡದೆ ಇರ್ತಕ್ಕಂಥವ್ರು, ಯಾವ ವ್ಯಕ್ತಿಯ ಗಂಟಲು ತೆರೆದ ಸಮಾಧಿ ಆಗಿದೆಯೋ, ಯಾವ ವ್ಯಕ್ತಿ ವಂಚನೆಯ ಮಾತುಗಳನ್ನ ಆಡ್ತಾನೆ, ಸೊ ಯಾವ ವ್ಯಕ್ತಿಯ ತುಟಿಯ ಹಿಂದೆ ಹಾವಿನ ವಿಷ ಇದೆ, ಯಾರು ಬಹಳ ಶಾಪದ ಮಾತುಗಳನ್ನ, ಕ್ರೋಧದ ಮಾತುಗಳನ್ನ ಆಡ್ತಾರೋ ಅವರ ಕಾಲುಗಳು ರಕ್ತವನ್ನ ಸುರಿಸಲು ಆತುರ ಪಡುತ್ತಂತೆ.
ರಕ್ತವನ್ನ ಸುರಿಸಲು ಆತಡ ಪಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಏನು? ಸೊ ಕೊಲೆ ಮಾಡ್ತಕ್ಕಂಥದ್ದು ಅಂತ ನಮ್ಮ ಮನ್ಸಿಗೆ ಬರುತ್ತೆ. ಆದ್ರೆ ನಮ್ಮಲ್ಲಿ ಯಾರು ಕೂಡ ಕೊಲೆಗಾರರು ಇಲ್ಲ. ನಾವು ಕೊಲೆಗಾರರಾಗಿರಬಾರ್ದು. ಇಲ್ಲಿ ಇದರ ಅರ್ಥ ಏನಪ್ಪಾ ಅಂತ ಹೇಳು, ಕೆಲವರು ತಮ್ಮ ನಾಲಿಗೆಯಿಂದ ರಕ್ತವನ್ನ ಸುರಿಸೋದಕ್ಕಾಗಿ ಆಸೆ ಪಡ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಮನೆ ಮನೆಗೆ ಹೋಗ್ತಾರೆ. ಮನೆ ಮನೆಗೆ ಹೋಗಿ ಏನ್ ಮಾಡ್ತಾರೆ? ಅವ್ರೇನ್ ದೇವ್ರ ವಿಷಯದ ಬಗ್ಗೆ ಮಾತಾಡ್ತಾರ? ಅವರು ಯಾರ ಬಗ್ಗೆ ಆದ್ರೂ ಬೇರೆಯವರ ಬಗ್ಗೆ ಹೊಟ್ಟೆ ಕಿಚ್ಚಿನಿಂದ ಕೆಟ್ಟ ಕೆಟ್ಟದಾಗಿ ಅವರ ಬಗ್ಗೆ ಕೆಟ್ಟದಾದಂತ ಅಭಿಪ್ರಾಯಗಳನ್ನ ಅವ್ರು ಹಂಚ್ಕೊಳ್ತಾರೆ. ಈ ಕೇಳ್ತಕ್ಕಂಥವ್ರು ಕೂಡ ಅವ್ರನ್ನ ತಪ್ಪಾಗಿ ತಿಳ್ಕೊಂಡ್ರು. ಸೊ ಅಲ್ಲೇನು ಅಂತ ಹೇಳಿದ್ರೆ ಭಿನ್ನಾಭಿಪ್ರಾಯಗಳನ್ನ ಹುಟ್ಟಿಸ್ತಕ್ಕಂಥದ್ದು, ಗಲಾಟೆಯನ್ನ ಎಬ್ಬಿಸ್ತಕ್ಕಂಥ, ಶತ್ರುತ್ವದ ಬೀಜಗಳನ್ನ ಬಿತ್ತತಕ್ಕಂಥದ್ದು, ಅವರನ್ನ ವೈರಿಗಳನ್ನಾಗಿ ಮಾಡ್ತದೆ. ಅದು ಕೊಲೆ ಮಾಡೋದಕ್ಕಿಂತಲೂ ಕೆಟ್ಟ ಕೆಲಸ ಅದು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಅವರು ಸುಮ್ನೆ ಕೂತಿರೋದಿಲ್ಲ. ಅವ್ರು ಒಂದ್ ಜಾಗದಲ್ಲಿ ಕೂತ್ಕೊಂಡಿದ್ರೆ ಅವ್ರ ಕೈನಲ್ಲಿ ಕೂತ್ಕೊಳ್ಳಕ್ ಆಗಲ್ಲ. ಯಾಕೆಂತ ಹೇಳಿದ್ರೆ ಅವ್ರ ನಾಲಿಗೆ ಅವ್ರನ್ನ ಬಿಡಲ್ಲ. ಅದಕ್ಕೆ ಅವರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಎದ್ದು ಹೋಗ್ತಾ ಇರ್ತಾರೆ. ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಹೋಗ್ತಾ ಇರ್ತಾರೆ. ಅಲ್ಲೆಲ್ಲ ಇದೇ ಕೆಲ್ಸಕ್ಕೆ ಬಾರ ಇರ್ತಕ್ಕಂಥ ವಿಷಯಗಳನ್ನ ಅವ್ರು ಮಾತಾಡ್ತಾರೆ. ಇದು ರಕ್ತವನ್ನ ಸುರಿಸ್ತಕ್ಕಂಥ ಕೆಲಸ. ಸೊ ಬೈಬಲ್ ಅಂತ ಕೆಲಸಕ್ಕೆ ರಕ್ತವನ್ನ ಸುರಿಸ್ತಕ್ಕಂಥ ಕೆಲಸ ಎಂಬುದು ಹೇಳ್ತಾರೆ. ನಾವು 16-17 ವಚನಗಳಿಗೆ ಬರೋದೇ. 16-17 ವಚನಗಳಲ್ಲಿ ಅಪೊಸ್ತಲನಾದಂತ ಪೌಲನು ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ, ಸಮಾಧಾನದ ಮಾರ್ಗವನ್ನೇ ಅರಿಯರು ಎಂಬುದಾಗಿ. ನೋಡ್ರಿ, ಯಾರ ಬಗ್ಗೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು? ಅವರು ಹೋಗುವಂತ ದಾರಿಗಳಲ್ಲಿ ನಾಶ ಇರುತ್ತಂತೆ, ಅವರು ಹೋಗುವಂತ ದಾರಿಗಳಲ್ಲಿ ಸಂಕಟ ಇರುತ್ತಂತೆ. ಯಾರು ಹೋಗುವಂತ ದಾರಿ, ಯಾರು ಸಂಚರಿಸುವಂತ ದಾರಿ, ಯಾರ ಗಂಟಲು ತೆರೆದಿರುವ ಸಮಾಧಿ ಆಗಿದೆಯೋ, ಯಾವ ನಾಲಿಗೆಯಿಂದ ವಂಚನೆ ಮಾತುಗಳನ್ನ ಆಡ್ತಾರೋ, ಯಾರ ತುಟಿಗಳ ಹಿಂದೆ ಹಾವಿನಂತೆ ವಿಷ ಇದೆ, ಯಾರ ಬಾಯಿಂದ ಯಾವಾಗ್ಲೂ ಶಾಪವು ಕ್ರೋಧವೂ ಬರುತ್ತೋ, ಇವರು ಹೋಗುವಂತ ದಾರಿಗಳಲ್ಲಿ ಯಾವಾಗಲೂ ನಾಶ ಸಂಕಟ ಉಂಟಾಗುತ್ತೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಅದು ನಿಜ ಅಲ್ವಾ? ಇಂಥವ್ರು ಎಲ್ಲಿದ್ರು ಕೂಡ ಸಂಕಟನೇ ಉಂಟಾಗದ, ಅಲ್ಲಿ ಸಮಾಧಾನ ಏನು, ಅಲ್ಲಿ ನಾಶನೇ ಉಂಟಾಗ್ತದೆ, ಅಲ್ಲಿ ಜಗಳನೇ ಉಂಟಾಗ್ತದೆ. ಸೊ ಇವರು ನಿಂದನೆ ಮಾಡ್ಕೊಂಡು, ಚಾಡಿ ಹೇಳ್ಕೊಂಡು, ಕೆಟ್ಟ ಕೆಟ್ಟ ಮಾತುಗಳನ್ನ ಉಪಯೋಗಿಸಿ, ಹರಟೆ ಮಾತುಗಳನ್ನ ಆಡ್ಕೊಂಡು, ಗುಣಗುಟ್ಕೊಂಡು, ಸೊ ಇವರು ಮಾತುಗಳನ್ನ ಆಡ್ತಾ ಇದ್ರೆ ಇವ್ರು ಇರ್ತಕ್ಕಂಥ ಸ್ಥಳಗಳಲ್ಲಿ ಎಲ್ಲಿ ಸಮಾಧಾನ ಇರುತ್ತೆ, ಎಲ್ಲಿ ಶಾಂತಿ ಇರುತ್ತೆ? ಎಲ್ಲಿ ಸಮಾಧಾನ ಇರುತ್ತೋ ಅಲ್ಲೆಲ್ಲ ಹೋಗಿ ಇವ್ರು ಅಸಮಾಧಾನವನ್ನು ಮಾಡ್ತಾರೆ. ಎಲ್ಲಿ ಶಾಂತಿ ಇರುತ್ತೋ ಅಲ್ಲೆಲ್ಲ ಹೋಗಿ ಇವರು ಗಲಿಬಿಲಿಯನ್ನ ಉಂಟು ಮಾಡ್ತಾರೆ. ಬೆಂಕಿಯನ್ನ ಹಾಕ್ತಾರೆ, ಅದು ಹತ್ಕೊಂಡು ಉರಿತಾರೆ. ಸೊ ಇಂಥ ದ್ವೇಷದ ಮಾತುಗಳನ್ನ ಆಡ್ತಾರೆ, ಅಸೂಯೆಯ ಮಾತುಗಳನ್ನ, ಜಗಳಗಳನ್ನ ಉಂಟು ಮಾಡ್ತಾರೆ, ಮನುಷ್ಯನ ಭ್ರಷ್ಟ ಸ್ವಭಾವವನ್ನ ಸೂಚಿಸ್ತದೆ. ಇಂಥ ಭ್ರಷ್ಟ ಸ್ವಭಾವ ಇರ್ತಕ್ಕಂಥವರು ಸಮಾಧಾನದ ಮಾರ್ಗವನ್ನೇ ಅರಿಯರು ಎಂಬುದಾಗಿ ಬೈಬಲ್ ಹೇಳ್ತದೆ. ಸೊ ಇವ್ರಿಗೆ ಸಮಾಧಾನ ಇಲ್ಲ, ಇವ್ರಿಗೆ ಸಮಾಧಾನದ ಮಾರ್ಗನೇ ಗೊತ್ತಿಲ್ಲ. ಇವತ್ತು ನೋಡ್ರಿ, ಅನೇಕ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ. ಇವೇನ್ ಅನೇಕ ಚರ್ಚ್ಗಳಲ್ಲಿ ಸಮಾಧಾನ ಇಲ್ಲ, ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ. ಕಾರಣ ಏನು? ಮೇಲೆ ತಿಳಿಸಿದಂತ ಕಾರಣಗಳೇ, ಇದುವರೆಗೂ ಹೇಳಿದಂತ ಕಾರಣಗಳೇ. ಸೊ ನೀವ್ ಎಲ್ಲೇ ಹೋಗು, ಈ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳಿದೇನೆ. ಈ ದಿನ ಸಮಾಧಾನವಾಗಿ ಯಾರಾದ್ರೂ ಇಬ್ರು ಮಾತಾಡ್ತಾ ಇರ್ತಕ್ಕಂಥದ್ದನ್ನ
ಒಬ್ಬ ವ್ಯಕ್ತಿ ನೋಡ್ತಾನೆ. ಆದ್ರೆ ಇವತ್ತು ಅವ್ರು ಸಮಾಧಾನವಾಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ನಾಳೆ ಅವರಿಬ್ರು ಮುಖಾಮುಖ ನೋಡೋದೇ ಆದ್ರೆ ಒಬ್ರಿಗೊಬ್ರು ಮಾತಾಡೋದಿಲ್ಲ, ಮುಖ ತಿರುಗಿಸ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಕಾರಣ ಯಾಕಪ್ಪ ಅಂತ ಹೇಳಿದ್ರೆ ಅವರಿಬ್ರಲ್ಲಿ ಯಾರೋ ಒಬ್ರು ಬೆಂಕಿ ಇಟ್ಬಿಟ್ಟಿರ್ತಾರೆ, ಏನೋ ಹೇಳ್ಬಿಟ್ಟಿರ್ತಾರೆ. ಅದಕ್ಕೆ ಅದು ಸತ್ಯನ ಸುಳ್ಳ ಅಂತ ಹೇಳಿ ಇಬ್ರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಅವಾಗ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಶತ್ರುಗಳಾಗಿ ಶತ್ರುತ್ವವನ್ನು ತೋರಿಸ್ತಾ ತಮ್ಮ ಒಂದು ಸಂಬಂಧವನ್ನು, ಇದೆಲ್ಲ ಏನ್ ಸೂಚಿಸ್ತೈತೆ? ಇವಾಗ ನಾವ್ ಹೇಳಿದ್ರಲ್ಲ, ಗಂಟಲು ತೆರೆದಿರ್ತಕ್ಕಂಥ ಸಮಾಧಿ, ಅವರ ವಂಚನೆಯ ಮಾತುಗಳನ್ನ ಸೊ ಅವರ ನಾಲಿಗೆ ಹಿಂದೆ ಹಾವಿನ ವಿಷ ಇದೆ. ಅವ್ರ ಶಾಪದ ಕ್ರೋಧದ ಮಾತುಗಳನ್ನ, ಅವರು ರಕ್ತವನ್ನ ಸುರಿಸೋದಕ್ಕಾಗಿ ಅವರು ಆಸೆ ಪಡ್ತಾರೆ. ಅವರು ಹೋಗುವಂತ ದಾರಿಯಲ್ಲಿ ನಾಶ ಸಂಕಟಗಳು. ಇದು ಏನನ್ನ ಸೂಚಿಸ್ತೈತೆ? ಯಾಕೆ ಈ ರೀತಿ ಅಂತ ಕೇಳೋದೇ ಆದ್ರೆ 18ನೇ ವಾಕ್ಯದಲ್ಲಿ ಉತ್ತರ ಇದೆ. ಇದಕ್ಕೆಲ್ಲ ಕಾರಣ ಏನು? ಇಂಥ ಒಂದು ಸ್ವಭಾವಕ್ಕೆ ಕಾರಣ ಏನು? ಮನುಷ್ಯನ ಇಂಥ ಒಂದು ಸ್ಥಿತಿಗೆ ಕಾರಣ ಏನು ಅಂತ ಹೇಳಿ 18ನೇ ವಾಕ್ಯದಲ್ಲಿ ಅಪೊಸ್ತಲನಾದಂತ ಪೌಲನು ಬಹಳ ಸ್ಪಷ್ಟವಾಗಿ ಉತ್ತರವನ್ನ ಕೊಡ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವರ ಕಣ್ಣೆದುರಿಗೆ ದೇವರ ಭಯ ಇಲ್ಲ. ಮೇನ್ ಕಾರಣ ಅದೇನೆ. ಇವರು ಗಂಟಲು ತೆರೆದಿರ್ತಕ್ಕಂಥ ಸಮಾಧಿ ಆಗಿರೋದಕ್ಕೆ, ಇವರ ಮಾತುಗಳಲ್ಲಿ ವಂಚನೆ ಇರೋದಕ್ಕೆ, ಇವರ ಮಾತುಗಳಲ್ಲಿ ಆಗಿನ ವಿಷ ಇರೋದಕ್ಕೆ, ಇವರು ಬೇರೆಯವರ ರಕ್ತವನ್ನ ಸುರಿಸೋದಕ್ಕೆ, ಬೇರೆಯವರನ್ನ ನಾಶ ಮಾಡೋದಕ್ಕೆ ಇವರು ಆಸೆ ಪಡೋದಕ್ಕೆ, ಕೋಪದಿಂದ ಕ್ರೋಧದಿಂದ ಮಾತಾಡೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವರ ಕಣ್ಣೆದುರಿಗೆ, ಇವರ ಕಣ್ಣಿನಲ್ಲಿ, ಇವರ ಹೃದಯದಲ್ಲಿ ದೇವರ ಭಯನೇ ಇಲ್ಲ. ದೇವರ ಭಯ ಯಾರಲ್ಲಿ ಇರೋದಿಲ್ವೋ ಅವರ ಮಾತುಗಳೆಲ್ಲ ಹಿಂಗೇನೆ. ದೇವರ ಭಯ ಯಾರಲ್ಲಿ ಇರೋದಿಲ್ವೋ ಅವರೆಲ್ಲಿರ್ತಾರೋ ಅಲ್ಲಿ ಸಮಾಧಾನನೇ ಇರೋದಿಲ್ಲ. ಅಲ್ಲೆಲ್ಲ ಗೆಲಿಬಿಲಿ, ಅಸಮಾಧಾನ ಇದೆ. ಅದೇ ದೇವರ ಭಯ ಅಂದ್ರೆ ಏನು? ನಮಗ್ ದೇವರ ಭಯ ಇದೆಯಾ? ಕೆಲವರು ಏನಪ್ಪಾ ಅಂತ ಹೇಳಿದ್ರೆ ನನಗ್ ದೇವರ ಭಯ ಇದೆ ಎಂಬುದಾಗಿ ತೋರಿಸ್ಕೊಳ್ತಾರೆ. ಯಾಕೆ ಅವ್ರು ದೇವ್ರಿಗೆ ಭಯ ಪಡ್ತಾರೆ, ದೇವ್ರಿಗೆ ಭಯ ಇದೆ ಅಂತ ಹೆಂಗ್ ತೋರಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರು ದೇವ್ರಿಗೆ ಭಯ ಪಡೋದು ಯಾಕೆ ಗೊತ್ತಾ? ದೇವರಿಗೆ ಭಯ ಪಡೋದು ಅವ್ರ ದೇವ್ರಿಗಲ್ಲ. ಆಕ್ಚುಲಿ ಅವ್ರ ದೇವ್ರಿಗೆ ಭಯ ಪಡ್ತೀನಿ ಅಂತಾರೆ, ಅವ್ರ ದೇವ್ರಿಗಲ್ಲ ಭಯ ಪಡೋದು. ದೇವರ ಒಂದು ನ್ಯಾಯ ತೀರ್ಪಿಗೆ, ದೇವರ ಒಂದು ಶಿಕ್ಷೆಗೆ ಅವ್ರು ಭಯ ಪಡ್ತಕ್ಕ. ನಾನ್ ತಪ್ಪು ಮಾಡಿದ್ದೀನಿ, ಇವ್ ದೇವ್ರು ನನಗೆ ಶಿಕ್ಷೆ ಕೊಟ್ಬಿಡ್ತಾನಪ್ಪ ಅಂತೇಳಿ ದೇವ್ರು, ನಾನೇನಾದ್ರು ತಪ್ಪು ಮಾಡ್ಬಿಟ್ರೆ ದೇವ್ರ ಶಿಕ್ಷೆ ಕೊಟ್ಬಿಡ್ತಾನ, ನನಗೇನಾದ್ರೂ ನಷ್ಟ ಮಾಡ್ಬಿಡ್ತಾನ ಅಂತ ಹೇಳಿ ಭಯ ಪಡ್ತಾನೆ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಅಂತ ಭಯ ದೇವರಿಗೆ ಭಯ ಪಡ್ತಕ್ಕಂಥದ್ದು. ನಾನೇನಾದ್ರು ತಪ್ಪು ಮಾಡ್ಬಿಟ್ರೆ ನನ್ ಮಕ್ಕಳ ಮೇಲೆ ಶಿಕ್ಷೆ ಬರ್ತದೆ, ನನ್ ಮೇಲೆ ಶಿಕ್ಷೆ ಬರ್ತೈತೆ, ನನ್ ಕುಟುಂಬದ ಮೇಲೆ ಶಾಪ ಬರ್ತೈತೆ, ನನಗೇನಾದ್ರೂ ಕಾಯಿಲೆ ಬಂದ್ಬಿಡ್ತೈತೆ, ಅದೆಲ್ಲಾನು ದೇವರಿಗೆ ಭಯ ಪಡ್ತಕ್ಕಂಥದ್ದು ಇಲ್ಲ. ದೇವರ ಭಯ ಏನಪ್ಪಾ ಅಂತ ಹೇಳಿದ್ರೆ ನಾನ್ ದೇವರಿಗೆ ಎಲ್ಲಿ ನೋವನ್ನು ಉಂಟು ಮಾಡ್ತೀನೋ ಎಂತಕ್ಕಂಥ ಒಂದು ಭಾವನೆ. ಅಂದ್ರೆ ನಾನು ತಪ್ಪು ಮಾಡೋದರ ಮೂಲಕ, ನಾನು ಪಾಪ ಮಾಡೋದರ ಮೂಲಕ, ನಾನು ದೇವರಿಗೆ ಅವಿಧೇಯತೆಯನ್ನ ತೋರಿಸೋದರ ಮೂಲಕವಾಗಿ ದೇವರ ಆಜ್ಞೆಗಳನ್ನ ನಾನು ಅನುಸರಿಸದೆ ಹೋದ್ರೆ ಎಲ್ಲಿ ನಾನು ದೇವರಿಗೆ ನೋವನ್ನ ಉಂಟು ಮಾಡ್ತೇನೋ, ಎಲ್ಲಿ ದೇವರ ಮನಸ್ಸಿಗೆ ನಾನು ಬೇಸರವನ್ನ ಉಂಟು ಮಾಡ್ತೇನೋ, ಎಲ್ಲಿ ನಾನು ದೇವರ ಹೃದಯಕ್ಕೆ ದುಃಖವನ್ನ ತರ್ತೇನೋ ಇರ್ತಕ್ಕಂಥ ಆಲೋಚನೆಯಿಂದ ಸೊ ದೇವರನ್ನ ಪ್ರೀತಿಸ್ತಕ್ಕಂಥ, ದೇವರಿಗೆ ವಿಧೇಯತೆಯನ್ನ ತೋರಿಸ್ತಕ್ಕಂಥ, ದೇವರ ಅನ್ಯೂನ್ಯತೆಯಲ್ಲಿ ಜೀವಿಸ್ತಕ್ಕಂಥದ್ದು ದೇವರ ಭಯ.
ಆದ್ರೆ ದೇವ್ರು ಶಿಕ್ಷೆ ಕೊಟ್ಬಿಡ್ತಾನೆ, ರೋಗ ಕೊಟ್ಬಿಡ್ತಾನೆ, ನಷ್ಟ ಮಾಡ್ತಾನೆ, ಕಾಯಿಲೆ ಬರೆಸ್ತಾನೆ, ಶಾಪ ಕೊಡ್ತಾನೆ, ಕೋಪ ಬಂದ್ರೆ ನಾವು ನಾಶ ಆಗೋಗ್ತೀರಿ ಅಂತೇಳಿ ಅದಕ್ಕೆಲ್ಲ ಭಯ ಪಡ್ತಕ್ಕಂಥದ್ದು ಅದು ದೇವರ ಭಯ ಅಲ್ಲ. ಸೊ ದೇವರ ಭಯಕ್ಕೂ ದೇವರ ಶಿಕ್ಷೆಯ ಕಡೆಗೆ ಇರ್ತಕ್ಕಂಥ ಭಯಕ್ಕೂ ವ್ಯತ್ಯಾಸ. ಸೊ ದೇವರ ಭಯ ಇರೋದೇ ಆದ್ರೆ ನಾವು ದೇವರನ್ನ ಸನ್ಮಾನಿಸ್ತೇವೆ. ದೇವರ ಭಯ ನಮ್ಮಲ್ಲಿ ಇರೋದೇ ಆದ್ರೆ ನಾವು ದೇವರನ್ನ ಗೌರವಿಸ್ತೇವೆ. ಎಲ್ಲಿದ್ರೂ ಕೂಡ ಅಡಿಗೆ ಮನೇಲಿ ಇರ್ಬೋದು, ರೂಮಲ್ಲಿ ಇರ್ಬೋದು, ಬಾತ್ರೂಮ್ ಅಲ್ಲಿ ಇರ್ಬೋದು, ಕ್ಲಾಸ್ ರೂಮ್ ಅಲ್ಲಿ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಹಾಸ್ಪಿಟಲ್ ಅಲ್ಲಿ ಇರ್ಬೋದು. ದೇವರ ಭಯ ಇರೋದೇ ಆದ್ರೆ ಸನ್ಮಾನಿಸ್ತೇವೆ, ನಾವು ಗೌರವಿಸ್ತೇವೆ, ಭಯ ಪಡ್ತೇವೆ. ದೇವ್ರು ನಮ್ಮನ್ನು ಶಿಕ್ಷಿಸ್ತಾನೆ ಅಂತಕ್ಕಂಥದ್ದು ಭಯ ಪಡುವಂಥದ್ದು. ಆದ್ರೆ ನಾವು ದೇವರನ್ನ ಪ್ರೀತಿಸಿ, ದೇವರನ್ನ ಗೌರವಿಸಿ, ದೇವರನ್ನ ಸನ್ಮಾನಿಸ್ತಕ್ಕಂಥ ಭಯ ಇದೆಯಲ್ಲ, ಅದು ದೇವರ ಭಯ. ನಾನೇನಾದ್ರೂ ತಪ್ಪಾಗಿ ಬಿಹೇವ್ ಮಾಡಿದ್ರೆ, ತಪ್ಪಾಗಿ ಮಾತಾಡ್ಬಿಟ್ರೆ, ತಪ್ಪಾಗಿ ನಾನು ಏನಾದ್ರೂ ಯೋಚನೆ ಮಾಡಿದ್ರೆ, ನನ್ನ ಮಾತಿನ ಮೂಲಕ, ನಾನು ಯೋಚನೆ ಮಾಡೋ ಮೂಲಕ ನಾನು ಪಾಪ ಮಾಡಿ ದೇವರ ಮನಸ್ಸಿಗೆ ಎಲ್ಲಿ ನೋವು ಕೊಟ್ಬಿಡ್ತೀನೋ, ದೇವರ ಮನಸ್ಸನ್ನ ಎಲ್ಲಿ ನೋಯಿಸ್ಬಿಡ್ತೀನೋ, ದೇವರ ಮನಸ್ಸಿಗೆ ಎಲ್ಲಿ ದುಃಖ ಆಗೋಗುತ್ತೋ, ದೇವ್ರ ಎಲ್ಲಿ ಬೇಜಾರು ಮಾಡ್ಕೊಳ್ಬಿಡ್ದಾನೋ ಅಂತ ಹೇಳಿ ನಾವು ಭಯ ಪಡ್ತೀವಿ. ಅದು ನಿಜವಾದಂತ ಆ ಭಯ ನಮಗ್ ಬೇಕಾಗಿದೆ. ಅನೇಕರು ನನಗೆ ದೇವ್ರ ಗೊತ್ತು ಅಂತ ಹೇಳ್ತಾರೆ, ನಾನು ದೇವ್ರ ತಿಳ್ಕೊಂಡಿದ್ದೀನಿ, ದೇವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಅವರಿಗೆ ದೇವ್ರ ಭಯ ಏನು ಅಂತ ಕೇಳಿದ್ರೆ ಅವ್ರ ದೇವ್ರ ಭಯ ಏನು ಅಂತಾನೆ ಗೊತ್ತು. ಸೊ ನಾವು ದೇವರ ಭಕ್ತಿಯಲ್ಲಿ ಜೀವಿಸ್ಬೇಕಾದ್ರೆ, ಸೊ ನಾವು ಆತ್ಮೀಕ ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ, ನಮ್ಮ ಆತ್ಮೀಕ ಜೀವನ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಹೊಂದಬೇಕಾದ್ರೆ, ನಾವು ದೇವರು ನಮ್ಗೆ ಕೊಟ್ಟಿರ್ತಕ್ಕಂಥ ರಕ್ಷಣೆಯಲ್ಲಿ ನಾವು ಬೆಳಿಬೇಕು, ಆತ್ಮೀಕ ವರಗಳಲ್ಲಿ ನಾವು ಬೆಳಿಬೇಕು. ಸೊ ಈ ಒಂದು ಜ್ಞಾನ, ಈ ಒಂದು ಅರಿವು ಬಹಳ ಬಹಳ ಮುಖ್ಯ. ಯಾವ ಜ್ಞಾನ? ದೇವರ ಭಯ. ಸೊ ಅದಕ್ಕೆ ಈ ಕೀರ್ತನೆ 34 ನಾವು ಓದೋದೇ ಆದ್ರೆ, ಕೀರ್ತನೆ 34:11 ದಾವೀದನ ಹೇಳ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನ ಕೇಳ್ರಿ, ನಾನು ಯೆಹೋವನ ಭಯವನ್ನ ನಿಮಗೆ ಕಲಿಸುವೆನು ಎಂಬುದಾಗಿ ಹೇಳ್ತಕ್ಕ. ಈ ಲೋಕದಲ್ಲಿ ಅನೇಕ ವಿಷಯಗಳನ್ನ ಕಲಿಸ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ಇದಾವೆ, ಸ್ಕೂಲ್ಸ್ ಇದಾವೆ, ಕಾಲೇಜಸ್ ಇದಾವೆ, ಸೆಮಿನಾರಿಗಳಿದಾವೆ. ಕ್ರೈಸ್ತರ ಮಧ್ಯದಲ್ಲಿ ನೋಡೋದಾದ್ರೆ ಅನೇಕರು ನಾವು ಬೈಬಲ್ ಕಲಿಸ್ತೀರಿ ಬನ್ರಿ ಅಂತ ಹೇಳ್ತಾರೆ, ಬೈಬಲ್ ಸ್ಕೂಲುಗಳಿದಾವೆ. ಆದ್ರೆ ಯಾರು ಕೂಡ ಬೈಬಲ್ನ ಕಲಿಸ್ತಾರೆ ಹೊರತು ಯೆಹೋವನ ಭಯವನ್ನ ಕಲಿಸ್ತಾ ಇಲ್ಲ. ಆದ್ರೆ ಇಲ್ಲಿ ದಾವೀದನ ಹೇಳ್ತಕ್ಕಂಥದ್ದೇನು ಅಂತ, ನಾನು ನನ್ನ ಬಳಿಗೆ ಬಂದ್ರಿ, ನಾನು ನಿಮಗೆ ಯೆಹೋವನ ಭಯವನ್ನ ಕಲಿಸ್ತೇನೆ. ಇವತ್ತು ಅನೇಕರು ಅನ್ಯ ಭಾಷೆಯಲ್ಲಿ ಹೆಂಗ್ ಮಾತಾಡ್ಬೇಕು ಅಂತ ಕಲಿಸ್ತಾರೆ, ಪ್ರಾರ್ಥನೆ ಹೆಂಗ್ ಮಾತಾಡ್ಬೇಕು ಅಂತ ಕಲಿಸ್ತಾರೆ, ಪ್ರಸಂಗ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಕಲಿಸ್ತಾರೆ. ಆದ್ರೆ ಎಷ್ಟು ಜನ ದೇವರ ಭಯವನ್ನ ನೀವು ಕಲ್ತ್ಕೊಳ್ರಿ, ದೇವರ ಭಯವನ್ನ ಕಲಿಸ್ತೇನೆ ಬನ್ರಿ ಅಂತ ಹೇಳಿ ನೀವು 11ನೇ ವಾಕ್ಯವನ್ನ ನೀವು ಗಮನಿಸೋದೇ ಆದ್ರೆ, 34ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ಹೇಳ್ತಕ್ಕಂಥ ಏನು, ಯೆಹೋವನ ಜನರೇ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ, ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ನೋಡ್ರಿ, ಯೆಹೋವನಿಗೆ ಭಯಪಟ್ಟು ಯೆಹೋವನ ಭಕ್ತಿಯಲ್ಲಿ ಜೀವಿಸುವಂತವರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಅಂದ್ರೆ ಅವರು ಈ ಟಾಟಾ ಬಿರ್ಲಾ, ಈ ಅದಾನಿ ಅಂಬಾನಿ ತರ ಜೀವಿಸ್ತಾರೆ ಅಂತ ಹೇಳಿಯಲ್ಲ, ಆದ್ರೆ ಕೊರತೆ ಇಲ್ಲದವರಾಗಿ, ಸಮಾಧಾನದಿಂದ ಸಂತೃಪ್ತಿಯುಳ್ಳವರಾಗಿ ಅವರು ಜೀವಿಸ್ತಾರೆ ಎಂಬುದು ದೇವರ ವಾಕ್ಯ. ಸೊ ದೇವರಿಗೆ ಭಯ ಪಡೋದ್ರಿಂದ
ದೇವರ ಭಯವನ್ನ ಕಲಿಯೋದು ಏನೆಲ್ಲ ಪ್ರಯೋಜನ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಸೊ ಅದಕ್ಕೆ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಕೊರಿಂಥ 7ನೇ ಅಧ್ಯಾಯ. ಸೊ 1ನೇ ವಾಕ್ಯವನ್ನ ನಾವು ಕಲಿಯೋದೇ ಅಲ್ಲಿ ಅಪೊಸ್ತಲನಾದಂತ ಪೌಲನ್ ಹೇಳ್ತಕ್ಕಂಥ ಒಂದು ಮಾತೇನಪ್ಪ, ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನ ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನ ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಒಂದು ವಾಕ್ಯವನ್ನ ನೀವು ಗಮನಿಸ್ಬೇಕಿಲ್ಲಿ. ಇನ್ನೊಂದ್ಸಾರಿ ಓದ್ತೀನಿ, ಕೇಳಿಸ್ಕೊಡ್ರಿ. ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನ ತೊಲಗಿಸಿ ನಮ್ಮನ್ನ ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನ ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಇನ್ನೊಂದು ಮಾತಲ್ಲಿ ಹೇಳ್ಬೇಕಾದ್ರೆ, ನಾವು ನಮ್ಮ ಜೀವನದಲ್ಲಿ ಪವಿತ್ರತೆಯನ್ನ ಸಿದ್ಧಿಗೆ ತರುವುದು ಯಾವ ರೀತಿ? ಇನ್ನೊಂದು ರೀತಿಯಲ್ಲಿ ಕೇಳೋದೇ ಆದ್ರೆ, ನಾವು ಹೆಚ್ಚು ಹೆಚ್ಚು ಪರಿಶುದ್ಧತೆಯಲ್ಲಿ ಬೆಳಿಬೇಕು. ನಾವು ಹೆಚ್ಚು ಹೆಚ್ಚು ದೇವರ ನೀತಿಯಲ್ಲಿ ಬೆಳಿಬೇಕು. ನಾವು ಹೆಚ್ಚು ಹೆಚ್ಚು ದೇವರ ರಕ್ಷಣೆಯಲ್ಲಿ ಬೆಳಿಬೇಕು. ನಾವು ದಿನದಿಂದ ದಿನಕ್ಕೆ ಪವಿತ್ರರಾಗಿರ್ಬೇಕು. ಸೊ ಆ ರೀತಿ ನಾವು ಬೆಳಿಬೇಕಾದ್ರೆ ಅದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಯಾವುದು? ದೇವರ ವಾಕ್ಯ ಭಯಂಕರ ಕ್ಲಿಯರ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು, ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನ ಸಿದ್ಧಿಗೆ ತರೋಣ. ನಾನು ಪರಿಶುದ್ಧತೆಯಲ್ಲಿ ಬೆಳಿಬೇಕಾದ್ರೆ ನನ್ನಲ್ಲಿ ದೇವರ ಭಯ ಇರಬೇಕು. ದೇವರ ಭಯ ಇದ್ರೆ ಮಾತ್ರನೇ ನಾನು ಪರಿಶುದ್ಧತೆಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ದೇವರ ಭಯ ಇದ್ರೆ ಮಾತ್ರನೇ ನಾನು ನೀತಿಯಲ್ಲಿ ದಿನದಿಂದ ದಿನಕ್ಕೆ ಬೆಳೆಯೋದಕ್ಕೆ ಸಾಧ್ಯ, ಶುದ್ಧತೆಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ, ರಕ್ಷಣೆಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ, ದೇವರಲ್ಲಿ ದೇವರ ವಾಕ್ಯಗಳಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಸೊ ದೇವರಿಗೆ ಭಯಪಡುವುದರ ಮೂಲಕ, ದೇವರಿಗೆ ಗೌರವವನ್ನು ಸಲ್ಲಿಸುವುದರ ಮೂಲಕ ನಾನು ದಿನದಿಂದ ದಿನಕ್ಕೆ ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ, ಸತ್ಯದಲ್ಲಿ, ರಕ್ಷಣೆಯಲ್ಲಿ, ಶುದ್ಧತೆಯಲ್ಲಿ ನಾನು ಬೆಳಿಬಹುದು. ನೋಡ್ರಿ, ದೇವರ ಭಯದಿಂದ. ಸೊ ಇಲ್ಲಿ ಮನುಷ್ಯರು ಯಾಕೆ ಶುದ್ಧತೆ ಇಲ್ಲ, ನೀತಿ ಇಲ್ಲ, ನ್ಯಾಯ ಇಲ್ಲ, ಯಾಕೆ ಇವರ ಗಂಟಲು ತೆರೆದಿರ್ತಕ್ಕಂಥ ಸಮಾಧಿ, ಯಾಕೆ ಇವರ ಮಾತುಗಳಲ್ಲಿ ವಂಚನೆ ಇದೆ, ಯಾಕೆ ಇವರ ತುಟಿಗಳ ಹಿಂದೆ ಹಾವಿನ ವಿಷವನ್ನ ಇಟ್ಕೊಂಡಿದ್ದಾರೆ, ಯಾಕೆ ಇವರು ಶಾಪದ ಮಾತುಗಳನ್ನ ಹಾಡ್ತಾರೆ, ಯಾಕೆ ಇವರು ಕ್ರೋಧದ ಮಾತುಗಳನ್ನ ಹಾಡ್ತಾರೆ, ಯಾಕೆ ಇವರು ಇನ್ನೊಬ್ಬರ ರಕ್ತವನ್ನ ಸಿರಿಸೋದಕ್ಕೆ ಇವರು ಆಸೆ ಪಡ್ತಾರೆ, ಯಾಕೆ ಇವರು ಇರ್ತಕ್ಕಂಥ ದಾರಿನಲ್ಲಿ ಸಮಾಧಾನನೇ ಇಲ್ಲ ಅಂತ ಕೇಳಿದ್ರೆ ಒಂದೇ ಒಂದು ಕಾರಣ, ಇವರ ಜೀವನದಲ್ಲಿ ದೇವರ ಭಯ ಇಲ್ಲ. ಇವರ ಹೃದಯದಲ್ಲಿ ದೇವರ ಭಯ ಇಲ್ಲ. ಇವರ ಕಣ್ಣಿನಲ್ಲಿ ದೇವರ ಭಯನೇ ಇಲ್ಲ. ಇವರು ಮಾತನಾಡುವಾಗ ಬಹಳ ಕೇರ್ಲೆಸ್ ಆಗಿ ಮಾತಾಡ್ತಾರೆ. ಸೊ ಇವರು ದೇವರ ಭಯ ಇಲ್ಲದೆ ಇರೋದ್ರಿಂದ ಬೇರೆಯವ್ರ ಹತ್ರ ಈ ರಾಂಗ್, ತಪ್ಪಾದಂತ ಒಂದು ಆಟಿಟ್ಯೂಡ್ ಇದೆಯಲ್ಲ, ಆಟಿಟ್ಯೂಡ್ ಅನ್ನ ಅವ್ರು ತೋರಿಸ್ತಾರೆ. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗ್ರೂಪಿಸಮ್ ಮಾಡ್ತಾರೆ. ಇವ್ರಂತವ್ರು, ಇಂಥವ್ರು, ಇವರು ಬೇರೆ ಸಭೆಗೆ ಸೇರಿದಂತವ್ರು, ಇವ್ರು ಇನ್ನೊಂದು ಸಭೆಗೆ ಸೇರಿದಂತವ್ರು. ಕೆಲವರನ್ನ ಬಹಳ ಕೆಳಮಟ್ಟದಲ್ಲಿ ಅವ್ರು ನೋಡ್ತಾರೆ. ಕೆಲವರ ಹತ್ರ ಬಹಳ ನೀಚವಾಗಿ ಮಾತಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಇವರಲ್ಲಿ ದೇವರ ಭಯ ಇಲ್ಲ, ಇವರಿಗೆ ದೇವರ ಮೇಲೆ ಗೌರವ ಇಲ್ಲ. ಅದಕ್ಕೇನೆ ಅವರ ಆತ್ಮಿಕ ಜೀವನ ಅಷ್ಟು ಮೋಸವಾಗಿ ಕೆಳಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು. ದೇವರ ಭಯ ಇಲ್ಲದೆ ಹೋದ್ರೆ ನಾಲಿಗೆಗೆ ಯಾವುದೇ ಕಂಟ್ರೋಲ್ ಇರೋದಿಲ್ಲ. ನಮ್ಮ ನಾಲಿಗೆ ಕಂಟ್ರೋಲ್ ಬರ್ಬೇಕಾದ್ರೆ ನಮ್ಮ ಜೀವನದಲ್ಲಿ ದೇವರ ಭಯ ಇರಬೇಕು, ದೇವರ ಗೌರವ ಇರಬೇಕು. ದೇವರ ಭಯ ಇಲ್ದವರಿಗೆ
ನಾನು ಈ ತಪ್ಪು ಅಥವಾ ಈ ಪಾಪ ಮಾಡುವುದರ ಮೂಲಕ ದೇವರ ಮನಸ್ಸನ್ನ ನಾನು ನೋಯಿಸ್ತಾ ಇದ್ದೀನಿ, ದೇವರಿಗೆ ನೋವನ್ನ ಉಂಟು ಮಾಡ್ತಾ ಇದ್ದೀನಿ, ದೇವರಿಗೆ ಬೇಸರವನ್ನ ಉಂಟು ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರು ತಿಳ್ಕೊಳ್ಳೋದಿಲ್ಲ, ಅವ್ರಿಗೆ ಅದು ಅರ್ಥನೂ ಆಗೋದಿಲ್ಲ. ದೇವರ ಭಯ ಇಲ್ಲದೆ ಹೋದ್ರೆ ನಾನ್ ಜನರಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರು ತಿಳ್ಕೊಳ್ಳೋದೇ ಇಲ್ಲ. ಅವ್ರು ಇನ್ನೂ ಹೆಚ್ಚು 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 ಜನರಿಗೆ ಮೋಸ ಮಾಡ್ತಾ ಇರ್ತಾರೆ, ವಂಚನೆ ಮಾಡ್ತಾ ಇರ್ತಾರೆ, ನೋವನ್ನುಂಟು ಮಾಡ್ತಾ ಇರ್ತಾರೆ, ಅವ್ರ ನಾಶ ಪಡಿಸೋದಕ್ ನೋಡ್ತಾ ಇರ್ತಾರೆ, ಅವ್ರ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಾ ಇರ್ತಾರೆ. ಅಂತವರ ದಾರಿಯು ನಾಶವು ಸಂಕಟವು ಯಾವಾಗಲೂ ಇರುತ್ತೆ ಅಂತ ದೇವರ ವಾಕ್ಯ ಹೇಳಿದೆ. ಇವರು ಸಮಾಧಾನದ ಮಾರ್ಗವನ್ನ ಅರಿಯರು. ಅವ್ರು ಎಲ್ಲಿರ್ತಾರೋ ಅಲ್ಲಿ ಸಮಾಧಾನ ಇರಲ್ಲ, ಅಲ್ಲಿ ಯಾವಾಗ್ಲೂ ಗಲಾಟೆ ಇರುತ್ತೆ, ಅಲ್ಲಿ ಯಾವಾಗ್ಲೂ ಗ್ರೂಪಿಸಂ ಇರುತ್ತೆ, ಅಲ್ಲಿ ಯಾವಾಗ್ಲೂ ಪಕ್ಷಪಾತ ಇರುತ್ತೆ, ಭೇದ ಭಾವ ಇರುತ್ತೆ, ಬಹಳ ಜಗಳಗಳು ಇರುತ್ತೆ. ಇದು ದುಃಖಕರವಾದಂತ ಮನುಷ್ಯನ ಅವಸ್ಥೆ. ನಾವು 19ನೇ ವಚನಕ್ಕೆ ಬರೋದೇ ಆದ್ರೆ 19ನೇ ವಚನದಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂತ ಒಂದು ವಿಷಯ ಏನಪ್ಪಾ, ಸೊ ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಲ್ಲೆವಷ್ಟೇ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ನೋಡ್ರಿ, ಇನ್ನೊಂದ್ ಮಾತಲ್ಲಿ ಹೇಳೋದೇ ಆದ್ರೆ ಇನ್ನೊಂದ್ಸರಿ ಓದ್ತೀನಿ. ಧರ್ಮಶಾಸ್ತ್ರದ ನುಡಿಗಳೆಲ್ಲ, ಧರ್ಮಶಾಸ್ತ್ರದ ವಾಕ್ಯಗಳು, ಧರ್ಮಶಾಸ್ತ್ರದ ಮಾತುಗಳೆಲ್ಲ ಆ ಧರ್ಮಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಲ್ಲೆವಷ್ಟೇ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು ಎಂದು. ಸೊ ಲೋಕವೆಲ್ಲ, ಇಡೀ ಲೋಕನೇ ದೇವರ ಮುಂದೆ ಅಪರಾಧಿಯ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ. ಇಡೀ ಲೋಕನೇ ಈಗ ದೇವರಿಗೆ ಲೆಕ್ಕ ಕೊಡ್ಬೇಕು. ಇಡೀ ಲೋಕ ದೇವರಿಗೆ ಲೆಕ್ಕ ಕೊಡ್ಬೇಕಾದಂತ ಸಂದರ್ಭದಲ್ಲಿ ಅದರ ಬಾಯಿ ಕಟ್ಟಿ ಹೋಗುವುದು ಎಂದು ದೇವರ ವಾಕ್ಯ ಹೇಳ್ತಾ ಇರ್ತದೆ. ಲೋಕದ ಬಾಯಿ ಕಟ್ಟಿ ಹೋಗುತ್ತಂತೆ, ಲೋಕದಲ್ಲಿ ವಾಸಿಸ್ತಾ ಇರ್ತಕ್ಕಂಥ ಮನುಷ್ಯರ ಎಲ್ಲರ ಬಾಯಿ ಕಟ್ಟಿ ಹೋಗುವುದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತಾರೆ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಾರೆ, ಧರ್ಮಶಾಸ್ತ್ರ ಇದೆಯಲ್ಲ, ಧರ್ಮಶಾಸ್ತ್ರ ಅನೇಕ ವಿಷಯಗಳನ್ನ ಹೇಳುತ್ತೆ. ಮಾಡ್ಬೇಕು, ಇದನ್ನ ಮಾಡಬಾರ್ದು, ಈಗ ಹೋಗ್ಬೇಕು, ಅದು ಹೋಗ್ಬಾರ್ದು ಎಂಬುದಾಗಿ ಜೀವನ ಶೈಲಿಯ ಬಗ್ಗೆ, ದೇವರ ಬಗ್ಗೆ, ಆರಾಧನೆ ಬಗ್ಗೆ, ಪ್ರಾಪರ್ಟಿ ಬಗ್ಗೆ, ಕೆಲಸದ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆ ಕೂಡ ಹೇಳುತ್ತೆ. ಆದ್ರೆ ಅದು ಯಾರು ಹೇಳ್ತಾ ಇರ್ತಕ್ಕಂಥದ್ದು ಅಂತ ಕೇಳುತ್ತೆ, ಯಾರ್ಯಾರು ಧರ್ಮಶಾಸ್ತ್ರಕ್ಕೆ ಒಳಗಾಗಿದ್ದಾರೋ ಅವರಿಗೆ ಮಾತ್ರ, ಅಲ್ಲದವರಿಗೆಲ್ಲ. ಅವಾಗ ಧರ್ಮಶಾಸ್ತ್ರಕ್ಕೆ ಒಳಗಾಗಿರ್ತಕ್ಕಂಥವ್ರು ಇದ್ದಾರೆ, ಧರ್ಮಶಾಸ್ತ್ರಕ್ಕೆ ಒಳಗಾಗದೇ ಇರ್ತಕ್ಕಂಥವ್ರು ಇದ್ದಾರೆ. ಧರ್ಮಶಾಸ್ತ್ರ ಅಂತ ಹೇಳಿದ್ರೆ ದೇವರ ವಾಕ್ಯ. ಸೊ ದೇವರ ವಾಕ್ಯ ಕೆಲವರ ಕೈಗೆ ಒಪ್ಪಿಸಲ್ಪಟ್ಟಿದೆ, ದೇವರ ವಾಕ್ಯ ಕೆಲವರ ಕೈಗಳಲ್ಲಿ ಒಪ್ಪಿಸಲ್ಪಟ್ಟಿಲ್ಲ. ಕೆಲವರಿಗೆ ದೇವರ ವಾಕ್ಯ ಸಿಕ್ಕಿದೆ, ಕೆಲವರಿಗೆ ದೇವರ ವಾಕ್ಯ ಸಿಕ್ಕಿಲ್ಲ. ನಾವು ಯಾವಾಗ ದೇವರ ವಾಕ್ಯಗಳನ್ನ ಕೇಳಿಸ್ಕೊಳ್ತೇವೋ ಆಗ ನಮ್ಮ ಒಂದು ಜವಾಬ್ದಾರಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳದೆ ಇರುವವರಿಗೆ, ದೇವರ ವಾಕ್ಯ ಗೊತ್ತಿಲ್ಲದೆ ಇರತಕ್ಕಂಥವರಿಗೆ ಈ ಒಂದು ಜವಾಬ್ದಾರಿ ಇರೋದಿಲ್ಲ. ಏನ್ ಜವಾಬ್ದಾರಿ ಅಂತ ಕೇಳಿದ್ರೆ, ದೇವರ ವಾಕ್ಯಗಳನ್ನ ಕೇಳುವಾಗೆಲ್ಲ ನಮಗೆ ಒಂದು ಅಪರಾಧ ಪ್ರಜ್ಞೆ ಹೆಚ್ಚಾಗ್ತೈತೆ.
ಆದ್ರೆ ಅನೇಕರು ಅದನ್ನ ತಿಳ್ಕೊಳ್ತಾ ಇದ್ರು. ಹೆಂಗೆ ಅಪರಾಧ ಪ್ರಜ್ಞೆ ಹೆಚ್ಚಾಗುತ್ತೆ ಅನ್ನೋದೇ ಆದ್ರೆ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 19ರಿಂದ 22ರವರೆಗೆ ಇರ್ತಕ್ಕಂತ ವಚನಗಳನ್ನ ನೋಡೋದೇ ಆದ್ರೆ ಅಲ್ಲಿ ಒಂದು ಉದಾಹರಣೆಯನ್ನ ನೀವು ಗಮನಿಸ್ಬೋದು. ಯೇಸು ಸ್ವಾಮಿ ಹೇಳ್ತಕ್ಕಂಥದ್ದು ಏನು ಅಂತ, ಅಯ್ಯೋ ಕೊರಾಜೀನೆ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿ ತಟ್ಟು ಹೊತ್ತಿಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸೀದೋನ್ ಪಟ್ಟಣಗಳ ಗತಿ ಮೇಲಾಗಿರುವುದು. ಇಲ್ಲಿ ಸ್ವಾಮಿ ಹೇಳ್ತಾ ಇರ್ತಕ್ಕಂಥದ್ದೇನು ಅಂತ ಹೇಳಿ, ಈ ಬೆತ್ಸಾಯಿದ ಎಂಬತಕ್ಕಂಥ ಊರು, ಕೊರಾಜೀನ್ ಎಂಬತಕ್ಕಂಥ ಊರು, ಇಲ್ಲಿ ಯೇಸು ಸ್ವಾಮಿ ಹೋಗಿ ಸುವಾರ್ತೆಯನ್ನ ಸಾರಿದ್ರು. ಅವಾಗ ಕೊರಾಜೀನ್ ಮತ್ತು ಬೆತ್ಸಾಯಿದ ಊರುಗಳಲ್ಲಿ ಇರ್ತಕ್ಕಂಥ ಜನರಿಗೆ ಸುವಾರ್ತೆ ಸಿಕ್ತು, ದೇವರ ವಾಕ್ಯ ಸಿಕ್ತು. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಈ ಕೊರಾಜೀನ್ ಮತ್ತು ಬೆತ್ಸಾಯಿದ ಊರುಗಳಲ್ಲಿ ಯೇಸು ಕ್ರಿಸ್ತನು ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡ್ದ, ಅನೇಕ ಮಹತ್ ಕಾರ್ಯಗಳನ್ನ ಮಾಡ್ದ. ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳನ್ನ, ಯೇಸು ಕ್ರಿಸ್ತನ ಮಹತ್ ಕಾರ್ಯಗಳನ್ನ ಈ ಕೊರಾಜಿನಲ್ಲಿ ಇರ್ತಕ್ಕಂಥವ್ರು, ಬೆತ್ಸಾಯಿದಲ್ಲಿ ಇರ್ತಕ್ಕಂಥವ್ರು ನೋಡಿದ್ರು, ಅವ್ರ ಕಣ್ಣಾರೆ ನೋಡಿದ್ರು. ಆದ್ರೆ ಅವರು ಸುವಾರ್ತೆಯನ್ನ ಕೇಳಿ ಮಹತ್ ಕಾರ್ಯಗಳನ್ನ ನೋಡಿ ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿಲ್ಲ. ನೋಡ್ರಿ, ಅವ್ರಿಗೆ ವಾಕ್ಯ ಸಿಕ್ತು, ದೇವರ ಅದ್ಭುತಗಳನ್ನ ಮಾಡ್ದ, ಆದ್ರೆ ಇವೆಲ್ಲದರ ಅನುಕೂಲತೆಯನ್ನ ಅವ್ರು ಹೊಂದಿಕೊಂಡ್ರು ಕೂಡ ಅವ್ಯಾರು ಕೂಡ ದೇವರ ಕಡೆಗೆ ತಿರುಗಿಕೊಳ್ಳಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಸಾರಿದಂತ ಸುವಾರ್ತೆಯನ್ನ ನಾನು ತೂರ್ ಮತ್ತು ಸೀದೋನ್ ಪಟ್ಟಣಗಳು ಏನಾದ್ರೂ ನಾನು ಸಾರಿದಿದ್ರೆ, ನಿಮ್ಮಲ್ಲಿ ನಾನು ಮಾಡಿದಂತ ಮಹತ್ ಕಾರ್ಯಗಳನ್ನ ತೂರ್ ಮತ್ತು ಸೀದೋನ್ ಪಟ್ಟಣಗಳು ಏನಾದ್ರೂ ನಾನು ಮಾಡಿದಿದ್ರೆ, ಅವ್ರು ಅವಾಗ್ಲೇ ಗೋಣಿ ತಟ್ಟನ್ನ ಕಟ್ಕೊಂಡು ಬೂದಿಯಲ್ಲಿ ಕೂತ್ಕೊಂಡು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರ್ಕೊಳ್ತಾ ಇದ್ರು. ಆದ್ರೆ ಅವರಿಗೆ ಅಂತ ಒಂದು ಅವಕಾಶ ಸಿಗ್ಲಿಲ್ಲ. ನಿಮಗೆ ಅವಕಾಶ ಸಿಕ್ತು, ಆದ್ರೆ ನಿಮ್ಗೆ ಅವಕಾಶ ಸಿಕ್ಕಿದ್ರು ಕೂಡ ನೀವು ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ರಿಂದ ಯೇಸುಸ್ವಾಮಿ ಹೇಳೋದೇನು ಅಂತ ಹೇಳಿದ್ರೆ, ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ಸುವಾರ್ತೆಯನ್ನ ಕೇಳಿದಂತ, ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ನೋಡಿದಂತ, ಅದನ್ನ ಅನುಭವಿಸಿದಂತ ನಿಮ್ಮ ಗತಿಗಿಂತಲೂ ತೂರ್ ಸೀದೋನ್ ಪಟ್ಟಣಗಳ ಗತಿ ಮೇಲಾಗಿರುತ್ತೆ. ಇನ್ನೊಂದು ರೀತಿನಲ್ಲಿ ಹೇಳೋದೇ ಆದ್ರೆ, ದೇವರು ಯಾರಿಗೆ ಹೆಚ್ಚಾಗಿ ಕೊಟ್ಟಿರ್ತಾನೋ ಅವರ ಕಡೆಯಿಂದ ಹೆಚ್ಚಾಗಿ ನಿರೀಕ್ಷಿಸ್ತಾನೆ ಎಂಬುದು. ಅದನ್ನೇ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 48ನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಯಾವನಿಗೆ ಬಹಳವಾಗಿ ಕೊಟ್ಟಿದೆಯೋ ಅವನ ಕಡೆಯಿಂದ ಬಹಳವಾಗಿ ನಿರೀಕ್ಷಿಸಲ್ಪಡುವುದು. ಇದಲ್ಲದೆ ಯಾವನ ವಶಕ್ಕೆ ಬಹಳವಾಗಿ ಒಪ್ಪಿಸಿದೆಯೋ ಅವನ ಕಡೆಯಿಂದ ಇನ್ನೂ ಹೆಚ್ಚಾಗಿ ಕೇಳುವರು ಎಂಬುದಾಗಿ. ಇದನ್ನ ಬೇರೆ ರೀತಿನಲ್ಲಿ ಹೇಳೋದೇ ಆದ್ರೆ, ದೇವರು ಕ್ರೈಸ್ತರಲ್ಲದವರಿಗಿಂತ ಯಾರ್ಯಾರು ಕ್ರೈಸ್ತರಾಗಿದ್ದಾರೆ ಅವರ ಬಳಿಯಿಂದ ಹೆಚ್ಚಿನದನ್ನ ಅಪೇಕ್ಷಿಸ್ತಾರಂತೆ, ಹೆಚ್ಚಿನದನ್ನ ನಿರೀಕ್ಷಿಸ್ತಾರಂತೆ. ಅವಾಗ ಅನ್ಯ ಜನರಿಂದ ದೇವರು ನಿರೀಕ್ಷಿಸೋದಕ್ಕಿಂತ ಹೆಚ್ಚಾಗಿ ಕ್ರೈಸ್ತರಲ್ಲಿ ದೇವರು ಅಥವಾ ಯೇಸು ಕ್ರಿಸ್ತನು ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾನೆ. ಇದರಿಂದ ನಾವು ಅರ್ಥ ಮಾಡ್ತೀವಿ. ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಹೇಳಿದ್ರೆ, ದೇವರು ಲೋಕಕ್ಕೆ ನ್ಯಾಯ ವಿಧಿಸೋದೇ ಆದ್ರೆ, ನ್ಯಾಯ ತೀರ್ಪು ಮಾಡೋದೇ ಆದ್ರೆ,
ಕ್ರೈಸ್ತರಿಗೆ ಉಪಯೋಗಿಸ್ತಕ್ಕಂಥ ಸ್ಟ್ಯಾಂಡರ್ಡ್ ಅಥವಾ ಮಾನದಂಡ ಇದೆಯಲ್ಲ, ಅದು ಅನ್ಯ ಜನರಿಗೆ ಉಪಯೋಗಿಸುವಂತ ಮಾನದಂಡಕ್ಕಿಂತ ಹೆಚ್ಚಿನದಾಗಿರುತ್ತೆ, ಕಠಿಣವಾಗಿರುತ್ತೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅನ್ಯ ಜನರಿಗೆ ದೇವ್ರ ನ್ಯಾಯ ತೀರಿಸುವಾಗ ಅವ್ರ ಕಂಡೀಷನ್ ಸ್ವಲ್ಪ ಮೇಲಾಗಿರ್ತೈತೆ, ಆದ್ರೆ ನಮ್ ಕಂಡೀಷನ್ ಸ್ವಲ್ಪ ಕಠಿಣವಾಗಿರ್ತೈತೆ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ದೇವ್ರು ಯಾರು ಅಂತ ಗೊತ್ತು, ದೇವರ ವಾಕ್ಯಗಳು ಏನು ಅಂತ ಗೊತ್ತು, ದೇವರ ಸತ್ಯಗಳು ಏನು ಅಂತ ಗೊತ್ತು. ನಾವು ದೇವರ ಮಕ್ಕಳು ಅಂತ ಹೇಳಿ, ಕ್ರೈಸ್ತರು ಅಂತ ಹೇಳಿ ಈ ಲೋಕದಲ್ಲಿ ಬೇಜವಾಬ್ದಾರಿಕೆಯಿಂದ ಓಡಾಡ್ತಾ ಇದ್ರಿ, ಅದಕ್ಕೆಲ್ಲ ನಾವು ಲೆಕ್ಕ ಕೊಡ್ಬೇಕಾಗುತ್ತೆ. ದೇವರ ಸತ್ಯಗಳು ನಮ್ಮ ವಶಕ್ಕೆ ಕೊಡಲ್ಪಟ್ಟಿರ್ತವೆ. ಆದ್ರಿಂದ ನಾವು ಬೇರೆಯವರಿಗಿಂತ ಹೆಚ್ಚಿನದಾಗಿ ದೇವರ ಸನ್ನಿಧಿಯಲ್ಲಿ ಅಪರಾಧ ಸ್ಥಾನದಲ್ಲಿ ಇದ್ದೀವಿ. ಯಾಕಂದ್ರೆ ನಾವು ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀವಿ, ವಾಕ್ಯ ತಿಳ್ಕೊಂಡಿದ್ದೀವಿ, ಅದ್ರ ಪ್ರಕಾರ ನಡೀತಾ ಇಲ್ಲ. ಅದರಿಂದ ಇಂತಹ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಾಗಿ ಇರ್ಬೇಕೆಂಬುದಾಗಿ ದೇವರು ನಮ್ಮನ್ನ ಎಚ್ಚರಿಸ್ತಾ ಇರ್ತಕ್ಕಂಥ. ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.